ಅಮ್ಮ, ಒಂದು ವಿಷಯ ಗಮನ ಇಟ್ಟು ಕೇಳು. ಆ ಅನ್ಎಜುಕೇಟೆಡ್ ಅಜ್ಞಾನಿ ಹಳ್ಳಿ ಹುಡುಗಿನ ಮದ್ವೆ ಆಗೋಕೆ ನಾನ್ ರೆಡಿ ಇಲ್ಲ. ರಾಮು ತಾಯಿಯ ಮೇಲೆ ಗುಡುಗಿದನು. ಮಗ, ಅವಳು ಅನಕ್ಷರಸ್ಥಳಲ್ಲ. ಅವಳು ಆ ಹಳ್ಳಿಲಿರೋ ಸ್ಕೂಲಲ್ಲಿ ಟೀಚರ್ ಆಗಿದ್ದಾಳೆ. ನೀನ್ ಅವಳನ್ನ ಒಮ್ಮೆ ನೋಡ್ಬೇಕು, ಭೇಟಿ ಆಗ್ಬೇಕು. ಅವಳ ನೋಟ, ಗುಣ ಮತ್ತೆ ನಡವಳಿಕೆಯಲ್ಲಿ ಪರಿಪೂರ್ಣಳು. ನಿನ್ ತಂದೆಗೆ ಆ ಹುಡುಗಿ ತುಂಬಾ ಇಷ್ಟ ಆಗಿದ್ದಾಳೆ. ನಿನ್ ಜೊತೆ ಆ ಹುಡುಗಿ ಮದ್ವೆ ಮಾಡೋದಾಗಿ ಅವ್ರು ಈಗಾಗ್ಲೇ ಮಾತು ಕೊಟ್ಟಿದ್ದಾರೆ. ಅವನ ತಾಯಿ ಸಾಂದರ್ಭಿಕವಾಗಿ ಹೇಳಿದರು. ಅಮ್ಮ, ನಾನು ನೀವಿಷ್ಟಪಟ್ಟ ಹಾಗೆ ನಡ್ಕೊಳ್ಳೋ ಸಣ್ಣ ಹುಡುಗ ಅಂತ ನೀವು ಭಾವಿಸ್ತಾ ಇದೀಯಾ? ನನಗೆ ನನ್ನ ಸ್ವಂತ ಇಚ್ಛೆ ಇಲ್ಲ ಅಂದ್ಕೊಂಡಿದ್ಯಾ? ನಿನಗೆ ನನ್ನ ಸ್ಟೇಟಸ್ ಬಗ್ಗೆ ಸಂಪೂರ್ಣವಾಗಿ ತಿಳಿದಿಲ್ಲ. ನಾನು ಅವಳನ್ನ ನನ್ನ ಆಫೀಸ್ ಕೊಲೀಗ್ಸ್ಗೆಲ್ಲ ಹೇಗೆ ಪರಿಚಯ ಮಾಡಿಸ್ಲಿ? ನಾನು ಅವರಿಗೆಲ್ಲ ಏನು ಹೇಳಲಿ? ನನ್ನ ಹಳ್ಳಿ ಹುಡುಗಿನ ಭೇಟಿಯಾಗಿ ಅಂತ ಪರಿಚಯ ಮಾಡಿಕೊಡ್ಲಾ? ಎಲ್ಲರೂ ನನ್ನನ್ನು ಎಷ್ಟು ಗೇಲಿ ಮಾಡ್ತಾರೆ ಅಂತ ನಿನಗೆ ಗೊತ್ತಾ? ಅವಳ ನೋಟದ ಬಗ್ಗೆ ನನಗೆ ಕಾಳಜಿ ಇಲ್ಲ. ಅವಳು ಹೇಗಿದ್ರು ಅವಳು ಹಳ್ಳಿಯವಳ ಹಾಗೆಯೇ ಇರ್ತಾಳೆ. ಮತ್ತೆ ಅಪ್ಪ ನನ್ನನ್ನು ಒಮ್ಮೆನೂ ಕೇಳ್ದೆ ನನ್ನ ಮದುವೆಗೆ ಹೇಗೆ ಏರ್ಪಡಿಸಿದ್ರು? ನಿಮ್ಗೆ ಹಕ್ಕಿದೆ ಅಂತ ನಾನು ಒಪ್ತೀನಿ. ಆದ್ರೆ ನನಗೂ ಒಂದು ಜೀವನ ಇದೆ. ನಾನಂತ ಹುಡುಗಿನ ಮದ್ವೆ ಆಗೋದಿಲ್ಲ. ರಾಮು ಅದೇ ಸ್ವರದಲ್ಲಿ ಮುಂದುವರಿಸಿದ. ಬಡ ಸುನಂದಮ್ಮ ತನ್ನ ಗಂಡ ಮತ್ತು ಮಗನ ನಡುವೆ ಸೇರಿ ಅಡಕತ್ತರಿಯ ಮಧ್ಯೆ ಸಿಲುಕಿಕೊಂಡ ಅಡಿಕೆಯಂತಾಗಿದ್ದರು. ಅವರು ಹೇಳಿದರು, ಈಗ ನೀನು ನನ್ನ ಹತ್ರ ಅದೇನ್ ವಿವರಿಸೋಕೆ ಪ್ರಯತ್ನಿಸ್ತಾ ಇದೆಯೋ ಅದನ್ನ ನಿನ್ ತಂದೆ ಹತ್ರ ನೀನೇ ಹೇಳ್ಕೊ. ನಾನು ನಿಮ್ಮಿಬ್ರು ಮಧ್ಯ ಹಸ್ತಕ್ಷೇಪ ಮಾಡೋದಿಲ್ಲ. ಇಲ್ಲಿರೋ ಪ್ರತಿಯೊಬ್ಬರಿಗೂ ಅವ್ರಿಗೆ ಬೇಕಾದ್ದನ್ನ ಮಾಡಬೇಕು. ನನಗೆ ಬೇರೆ ಕೆಲಸ ಇದೆ ಎಂದು ಹೇಳಿದರು. ರಾಮು ಕೋಪದಿಂದ ತನ್ನ ರೂಮಿಗೆ ಹೋದ. ಮರುದಿನ ಬೆಳಿಗ್ಗೆ ಟಿಫನ್ ತಿನ್ನುತ್ತಾ ಕುಳಿತಿದ್ದಾಗ ಅಲ್ಲಿಗೆ ಬಂದ ರಾಮು ತಾನೂ ಕೂಡ ಕುರ್ಚಿ ಎಳೆದು ಕುಳಿತುಕೊಂಡನು. ಅವನು ತಂದೆಯತ್ತ ನೋಡಿದ. ಅದನ್ನು ಗಮನಿಸಿದವರು, ನಾಳಿದ್ದು ರೆಡಿ ಆಗಿರೋ. ಹುಡುಗಿ ಕುಟುಂಬ ಅವ್ರ ಸಂಪ್ರದಾಯದಂತೆ ಕೆಲವೊಂದು ಆಚರಣೆಗಳನ್ನ ಮಾಡೋಕೆ ಬರ್ತಾ ಇದ್ದಾರೆ. ಹುಡುಗಿ ಅಜ್ಜಿ, ಅವಳ ತಂದೆ ಮತ್ತೆ ಚಿಕ್ಕಪ್ಪ ಮಾತ್ರ ಬರ್ತಿದ್ದಾರೆ. ಹೆಚ್ಚು ಜನರು ಬರೋದಿಲ್ಲ ಎಂದರು, ಇಡ್ಲಿಯ ತುಂಡೊಂದನ್ನು ಚಟ್ನಿಯಲ್ಲಿ ಅದ್ದುತ್ತಾ. ರಾಮುಗೆ ಯಾಕೋ ಬಾಯಲ್ಲಿ ಹಾಕಿಕೊಂಡ ಇಡ್ಲಿಯ ತುಂಡು ಗಂಟಲಲ್ಲೇ ಸಿಲುಕಿಕೊಂಡ ಹಾಗಾಯಿತು. ಅವನು ಕೆಮ್ಮಲು ಶುರು ಮಾಡಿದನು. ಅದನ್ನು ನೋಡಿದ ಸುನಂದ ಅವನ ನೆತ್ತಿ ತಟ್ಟುತ್ತಾ ಅವನಿಗೆ ಕುಡಿಯಲು ಒಂದು ಲೋಟ ನೀರು ಬಗ್ಗಿಸಿಕೊಟ್ಟರು. ನೀರನ್ನು ಕುಡಿದು ಸಾವರಿಸಿಕೊಂಡ ರಾಮು, ಅಪ್ಪ, ಇಷ್ಟು ಬೇಗ ಇದೆಲ್ಲ ಯಾಕೆ? ಏನಷ್ಟೊಂದು ಅವಸರ ಎಂದು ಕೇಳಿದ. ಅವನು ಸಾಮಾನ್ಯವಾಗಿ ತಂದೆಯ ಮುಂದೆ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಅದು ಸಾಧ್ಯವಾಗುತ್ತಲೂ ಇರಲಿಲ್ಲ. ಆದರೆ ಅವನು ಇನ್ನಷ್ಟು ಧೈರ್ಯವನ್ನು ಒಟ್ಟುಗೂಡಿಸಿಕೊಳ್ಳುತ್ತಿದ್ದನು. ಅವನ ತಂದೆ ಅವನನ್ನು ದಿಟ್ಟಿಸಿ ನೋಡಿ, ನಿನಗ ಆತ್ರ ಇಲ್ಲದೆ ಇರ್ಬೋದು, ಆದ್ರೆ ಮನೇಲಿ ಮಗಳು ಕುಳಿತಿರುವಾಗ ವ್ಯಕ್ತಿ ಆತ್ರ ಪಡ್ಲೇಬೇಕಾಗುತ್ತೆ. ಅವರು ತಮ್ಮ ಮಗಳಿಗೆ ಆದಷ್ಟು ಬೇಗ ಮದುವೆ ಮಾಡ್ಬೇಕಂತ ಬಯಸ್ತಾ ಇದ್ದಾರೆ. ನಾನು ಆ ಹುಡುಗಿನ ನೋಡೋಕೆ ನಿನಗೆ ಹೇಳಿದ್ದೆ, ಆದ್ರೆ ನೀನು ಅವಳ ಫೋಟೋವನ್ನು ನೋಡೋಕ್ಕಾಗದೆ ಎಷ್ಟು ಬ್ಯುಸಿ ಅನ್ನೋ ಭ್ರಮೇಲಿ ಬದುಕ್ತಾ ಇದೆಯಾ ಎಂದರು ಗಡುಸಾಗಿ. ಆದ್ರೆ ಅಪ್ಪ, ನಾನು ಆ ಹುಡುಗಿನ ಮದುವೆ ಆಗೋದಿಲ್ಲ, ಇದ್ದ ಬದ್ದ ಧೈರ್ಯವನ್ನೆಲ್ಲ ಒಗ್ಗೂಡಿಸಿಕೊಂಡು ಹೇಳಿದ. ರಾಮು ಮಾತುಗಳನ್ನು ಕೇಳಿದ ಅವನ ತಂದೆ ಸಿಡಿದೆದ್ದರು. ನೀನ್ ಯಾಕೆ ಮದುವೆ ಆಗೋದಿಲ್ಲ? ಒಂದು ವಿಷಯ ಗೊತ್ತಿರಲಿ, ಅವಳಿಗೆ ಈಗಾಗಲೇ 22 ವರ್ಷ ಆಗಿದೆ, 19 ಅಲ್ಲ. ಆತ್ರ ಯಾಕೆ ಅನ್ನೋದಕ್ಕೆ. ಅವಳಿಗಿಂತ ಉತ್ತಮವಾದ ಹುಡುಗಿ ನಿನಗೆ ಸಿಗೋದಿಲ್ಲ. ಅವಳ ಒಳ್ಳೆ ಗುಣಗಳಿಂದ ನಾನು ತುಂಬಾ ಪ್ರಭಾವಿತನಾಗಿದ್ದೀನಿ ಮತ್ತು ಅವಳು ಈ ಮನೇನ ಮತ್ತೆ ನಿನ್ನನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ. ಅಷ್ಟು ವಿಶ್ವಾಸವಿದೆ ನನಗೆ ಎಂದರು. ರಾಮುಗೆ ಈಗ ತಾನು ಏನೂ ಹೇಳಿ ಪ್ರಯೋಜನವಿಲ್ಲ ಅನಿಸಿತ್ತು. ತಂದೆಯ ಮುಂದೆ ತಾನು ಸೋಲುವುದು ಖಚಿತ ಎನ್ನುವುದು ಅವನಿಗೆ ಖಾತ್ರಿಯಾಯಿತು. ಅದರ ಜೊತೆಗೆ ಇಷ್ಟು ವರ್ಷಗಳಿಂದ ತನ್ನ ಮದುವೆಗೆ ಒತ್ತಾಯಿಸುತ್ತಲೇ ಇದ್ದರು. ಅವಳು ಇವ್ರ ಮೇಲೆ ಅದ್ಯಾವ ಮಾಯಾಜಾಲನ ಹಾಕಿದಾಳಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಅವಳು ಬರಲಿ, ಆಮೇಲೆ ಅವಳನ್ನ ಒಂದು ಕೈ ನೋಡ್ಕೊಳ್ತೀನಿ ಎಂದು ತನ್ನಲ್ಲೇ ಯೋಚಿಸಿದನು. ಆ ನಂತರ ಸದ್ದಿಲ್ಲದೆ ತಿಂಡು ಮುಗಿಸಿ ಆಫೀಸಿಗೆ ಹೊರಟು ಹೋದ. ಆಫೀಸಿನಲ್ಲಿ ಅವನ ವರ್ತನೆ ಎಲ್ಲರಿಗೂ ಕಿರಿಕಿರಿಯಾಗಿತ್ತು. ಅವನ ಕೊಲೀಗ್ ಮತ್ತು ಸ್ನೇಹಿತನಾದ ಹರ್ಷ ಅವನನ್ನು ನೋಡಿ, ನಿನಗೇನಾಗಿದೆ ಎಂದು ಕೇಳಿದನು. ರಾಮು ತನ್ನ ಇಡೀ ಸಮಸ್ಯೆಯನ್ನು ಅವನ ಬಳಿ ವಿವರಿಸಿದನು. ಆ ಹುಡುಗಿನ ಮದುವೆಯಾಗೋದು ಅಥವಾ ಹಳ್ಳಿ ಹುಡುಗಿನ ಮದುವೆಯಾಗೋದು ನಿನಗೇನು ಸಮಸ್ಯೆ ಎಂದ. ಹರ್ಷ, ನನ್ಗಳನ್ನ ಮದುವೆ ಆಗೋಕೆ ಇಷ್ಟ ಇಲ್ಲ. ಅವಳ ಹೆಸರು ಖಂಡಿತವಾಗಿ ಭೈರಮ್ಮನೋ ಶಿವಮ್ಮನೋ ಇಲ್ಲ ಅಂದ್ರೆ ಭದ್ರಮ್ಮನೋ ಆಗಿರುತ್ತೆ. ನಾನು ಅವಳನ್ನ ಎಲ್ರಿಗೂ ಹೇಗೆ ಪರಿಚಯ ಮಾಡಿಸ್ಬೇಕು ಅಂತ ನೀನು ಊಹಿಸಿದ್ಯಾ? ನೋಡಿ, ಇವಳು ನನ್ನ ಹೆಂಡತಿ ಭೈರಮ್ಮ. ಹೋ ಇಲ್ಲ, ನಾನು ನನ್ನ ಜೀವನದುದ್ದಕ್ಕೂ ಬ್ರಹ್ಮಚಾರಿಯಾಗೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಎಂದ ರಾಮು. ಹರ್ಷ ಅವನ ಮಾತಿಗೆ ನಗುತ್ತಾ,
ಅದು ಹಾಗಲ್ಲ ಗೆಳೆಯ. ಹಳ್ಳಿಯವರಾಗ್ಲಿ ಅಥವಾ ನಗರದವರಾಗಿರ್ಲಿ ಪರವಾಗಿಲ್ಲ. ಒಬ್ಬ ಹುಡುಗಿ ಒಳ್ಳೆ ಸ್ವಭಾವ ಹೊಂದಿರ್ಬೇಕು. ಈಗ ನಗರದ ಹುಡುಗಿ ಬಂದು ಅಂಕಲ್ ಮತ್ತೆ ಆಂಟಿನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅಂದ್ಕೋ, ಆಗೇನ್ ಮಾಡ್ತೀಯಾ? ಒಂದೇ ಹುಡುಗಿಲಿ ನೀನು ಹೇಳೋ ಎಲ್ಲ ಗುಣಗಳು ಇರೋದಿಲ್ಲ ಮಗ. ನನಗೇನು ಅನ್ಸುತ್ತೆ ಅಂದ್ರೆ ನೀನು ಒಮ್ಮೆ ಆ ಹುಡುಗಿನ ಭೇಟಿಯಾಗೋದು ಒಳ್ಳೆಯದು. ಅವಳು ನಿನ್ನಿಷ್ಟಕ್ಕೆ ಸರಿ ಹೊಂದೋದಿಲ್ಲ ಅಂದ್ರೆ ನೀನು ಖಂಡಿತವಾಗಿಯೂ ಮದುವೆ ಆಗೋಕೆ ನಿರಾಕರಿಸ್ಬೋದು. ಆದ್ರೆ ಯಾರನ್ನೋ ಅವರ ಹಳ್ಳಿ ಅಥವಾ ನಗರದ ಸ್ಥಾನಮಾನದ ಆಧಾರದ ಮೇಲೆ ತಿರಸ್ಕರಿಸ್ಬೇಡ. ಯಾರಿಗೊತ್ತು, ನೀನ್ ತುಂಬಾ ನಿಷ್ಪ್ರಯೋಜಕಿ ಎಂದು ಹೇಳ್ತಿರೋ ಆ ಹುಡುಗಿ ನಿಜವಾಗಿಯೂ ನಿನಗೆ ಡೈಮಂಡ್ ಆಗ್ಬಹುದು. ಮೊದಲು ಅವಳನ್ನ ಮೀಟ್ ಮಾಡು. ಯಾರು ಗೊತ್ತು, ಅವಳನ್ನ ಭೇಟಿ ಆದ್ಮೇಲೆ ನಿನ್ನ ಆಲೋಚನೆ ಬದಲಾಗಬಹುದು, ಬುದ್ಧಿ ಹೇಳಿದ. ರಾಮುಗೆ ಹರ್ಷನ ಮಾತುಗಳು ಸ್ವಲ್ಪ ಮಟ್ಟಿಗೆ ಸಮರ್ಥನೀಯವೆನಿಸಿದವು. 2 ದಿನಗಳ ನಂತರ ಹುಡುಗಿಯ ಕುಟುಂಬ ಬಂದಾಗ ರಾಮು ಒಂದು ನೆಪ ಹೇಳಿ ಮನೆಯಿಂದ ಹೊರಹೋಗಲು ಪ್ರಯತ್ನಿಸಿದನು. ಆದರೆ ಅವನ ತಂದೆ ಅವನನ್ನು ಗದರಿಸಿ ಮನೆಯಲ್ಲಿಯೇ ಇದ್ದು ಅತಿಥಿಗಳ ಮುಂದೆ ಸರಿಯಾಗಿ ವರ್ತಿಸುವಂತೆ ಹೇಳಿದರು. ರಾಮು ಕೋಪಗೊಂಡನು. ಆದರೆ ಅವನು ಮುಖದ ಮೇಲೆ ನಕಲಿ ನಗುವನ್ನು ತಂದುಕೊಂಡು ಸುಮ್ಮನಾಗಿ ಬಿಟ್ಟನು. ಮದುವೆಗೆ ಒಪ್ಪಿಗೆ ನೀಡಲಾಯಿತು ಮತ್ತು 2 ತಿಂಗಳ ನಂತರ ದಿನಾಂಕವನ್ನು ಸಹ ನಿಗದಿಪಡಿಸಲಾಯಿತು. ಹುಡುಗಿಯ ಮನೆಯವರು ಕೆಲವು ಶುಭ ಆಚರಣೆಗಳನ್ನು ಮಾಡಿ ಹೊರಟು ಹೋದರು. ರಾಮುಗೆ ಒಂದು ಸಂದಿಗ್ಧತೆ ಹುಟ್ಟುಕೊಂಡಿತ್ತು. ತನ್ನ ರೂಮಿನಲ್ಲಿ ಸುತ್ತಲೂ ಓಡಾಡುತ್ತಾ ರಾಮು ಯೋಚಿಸಿದನು. ನಾನು ಹೋಗಿ ಆ ಹುಡುಗಿ ಜೊತೆ ಮಾತಾಡ್ತೀನಿ, ಮದ್ವೆಯನ್ನ ನಿರಾಕರಿಸೋಕೆ ಹೇಳ್ತೀನಿ, ಯಾಕಂದ್ರೆ ನನ್ನ ತಂದೆ ನನ್ನ ಮಾತನ್ನ ಕೇಳೋದಿಲ್ಲ ಎಂದುಕೊಂಡನು. ರಾಮು ಹೊರಡಲು ತಯಾರಿ ನಡೆಸುತ್ತಿದ್ದಾಗ ತನ್ನ ಆಫೀಸ್ ಸಲುವಾಗಿ ಮೀಟಿಂಗ್ಗೆ ಸಿಂಗಾಪುರಕ್ಕೆ ಹೋಗಬೇಕು ಎನ್ನುವ ವಿಷಯ ತಿಳಿಯಿತು. ಅಲ್ಲಿ ಅವನು 1 ತಿಂಗಳುಗಳ ಕಾಲ ಇರಬೇಕಾಗಿತ್ತು. ಈ ಮೀಟಿಂಗ್ ಅವನ ವೃತ್ತಿ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡಬಹುದು. ಅವನು ತನ್ನ ಅಪ್ಪ ಅಮ್ಮನಿಗೆ ಮೀಟಿಂಗ್ ಬಗ್ಗೆ ತಿಳಿಸಿ ಮರುದಿನ ಕಂಪನಿಯ ಪರವಾಗಿ ಸಿಂಗಾಪುರಕ್ಕೆ ಹೊರಟನು. ಅವನು ಹಿಂತಿರುಗಿದ ನಂತರ ಹುಡುಗಿಯನ್ನು ಮೀಟ್ ಆಗುವ ಪ್ಲಾನ್ ಮಾಡಿದನು. ರಾಮು ಹೋಗಿದ್ದ ಮೀಟಿಂಗ್ ಸಕ್ಸಸ್ ಆಗಿತ್ತು ಮತ್ತು ಇದರಿಂದಾಗಿ ಅವನಿಗೆ ಆಫೀಸಲ್ಲಿ ಪ್ರಮೋಷನ್ ಕೂಡ ಸಿಕ್ಕಿತ್ತು. ಅವನ ತಾಯಿ ಇದನ್ನೆಲ್ಲ ನೋಡಿ, ಸೊಸೆ ಕಾಲ್ಗುಣ, ಈ ಕುಟುಂಬಕ್ಕೆ ತುಂಬಾ ಶುಭ. ನೋಡು, ನಿನ್ನ ಹೆಸರು ಅವಳೊಂದಿಗೆ ಸಂಬಂಧ ಹೊಂದಿದೆ, ಅದಕ್ಕಾಗಿ ನೀನ್ ಇಷ್ಟೆಲ್ಲ ಹೆಸರು ಗಳಿಸ್ತಾ ಇದೆಯಾ, ಸಂತೋಷದಿಂದ ಹೇಳಿದರು. ರಾಮು ಮುಖ ಗಂಟಿಕೆ, ಇದು ನನ್ನ ಕಠಿಣ ಪರಿಶ್ರಮದ ಫಲಿತಾಂಶ, ಬೇರೆಯವರ ಅದೃಷ್ಟ ಅಲ್ಲ ಎಂದು ಹೇಳಿದನು. ಕಳೆದ 5 ವರ್ಷದಿಂದ ನೀನು ಕಷ್ಟಪಟ್ಟು ಕೆಲಸ ಮಾಡ್ತಾನೇ ಇದೆಯಾ, ಆದ್ರೆ ಈಗ ಸಿಕ್ಕಿರೋಂಥ ಅವಕಾಶ ನಿನಗದ್ಯಾವತ್ತೂ ಸಿಕ್ಕಿರ್ಲೇ ಇಲ್ಲ. ನನ್ನ ಸೊಸೆ ಅದೃಷ್ಟ ನಿನಗೆ ಅದೃಷ್ಟನ ತಂದುಕೊಟ್ಟಿದೆ. ಈಗ ಎಲ್ಲನೂ ಸರಿಯಾಗುತ್ತೆ ನೋಡು ಎಂದರು ಅವನಮ್ಮ. ರಾಮು ಗುಣಗುತ್ತಾ ತನ್ನ ರೂಮಿಗೆ ಹೋದನು. ಅವನು ಹುಡುಗಿಯನ್ನು ಮೀಟ್ ಮಾಡುವ ಬಗ್ಗೆ ಯೋಚಿಸುತ್ತಿದ್ದನು. ಆದರೆ ಅವನಿಗೆ ಸಮಯ ಸಿಗಲೇ ಇಲ್ಲ. ಮೀಟಿಂಗ್ ನಂತರ ಅವನ ಕೆಲಸದ ಹೊರೆ ಹೆಚ್ಚಾಗಿತ್ತು ಮತ್ತು ಮೀಟಿಂಗ್ ಸಕ್ಸಸ್ ಆದ ಮೇಲೆ ಕಂಪನಿಯ ಡೈರೆಕ್ಟರ್ ರಾಮನ್ ಅವನ ಕೆಲಸದಿಂದ ತುಂಬಾ ಸಂತೋಷಪಟ್ಟರು. ಆದ್ದರಿಂದ ಅವರು ಅವನಿಗೆ ಹೊಸ ಜವಾಬ್ದಾರಿಯನ್ನು ವಹಿಸಿದರು. ಅದಕ್ಕಾಗಿ ರಾಮು ಹಗಲಿರಳು ಶ್ರಮಿಸುತ್ತಿದ್ದ. ಈ ಬಿಡುವಿಲ್ಲದ ವೇಳಾಪಟ್ಟಿಯಿಂದಾಗಿ ಅವನಿಗೆ ಬೇರೆ ಯಾವುದರ ಮೇಲೂ ಗಮನ ಹರಿಸಲು ಸಾಧ್ಯವಾಗಿರಲಿಲ್ಲ. ಮದುವೆಯ ದಿನ ಸಮೀಪಿಸಿಯೇ ಬಿಟ್ಟಿತು. ರಾಮುಗೆ ವರ್ಕ್ ಪ್ರೆಷರ್ ಜಾಸ್ತಿಯಾಗಿತ್ತು. ಅವನು ಆ ಹುಡುಗಿಯನ್ನು ಮೀಟ್ ಮಾಡಲು ತೀವ್ರವಾಗಿ ಪ್ರಯತ್ನಿಸುತ್ತಿದ್ದನು. ಆದರೆ ಒಂದಲ್ಲ ಒಂದು ಕಾರಣದಿಂದಾಗಿ ಅವನಿಗೆ ಅದು ಸಾಧ್ಯವಾಗಲಿಲ್ಲ. ಮದುವೆ ನಡೆದು ಹೋಯಿತು. ರಾಮು ತುಂಬಾ ಹತಾಶೆಯಿಂದಲೇ ಅರಸೆಮಣೆ ಏರಿದ್ದನು. ಅವನು ಹರ್ಷನನ್ನು ಹೊರತುಪಡಿಸಿ ತನ್ನ ಆಫೀಸಿನಿಂದ ಬೇರೆ ಯಾರನ್ನೂ ಆಹ್ವಾನಿಸಿರಲಿಲ್ಲ. ರಾಮು ತನ್ನ ಮದುವೆಗೆ 3 ದಿನ ರಜೆ ತೆಗೆದುಕೊಂಡಿದ್ದಾನೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಅವನ ತಾಯಿ ತನ್ನ ಸೊಸೆಯನ್ನು ನೋಡಿ ತುಂಬಾ ಖುಷಿಪಟ್ಟರು. ಕೆಲವರನ್ನು ಹೊರತುಪಡಿಸಿ ಎಲ್ಲರೂ ಅವರನ್ನು ಹೊಗಳುತ್ತಿದ್ದರು. 2-3 ದಿನ ಬಿಟ್ಟು ಬಂದಿದ್ದ ಅತಿಥಿಗಳೆಲ್ಲ ಹೊರಟು ಹೋದರು. ಮನೆಯಲ್ಲಿ ರಾಮು, ಅವನ ತಂದೆ ತಾಯಿ ಮತ್ತು ಅವನ ಹೆಂಡತಿ ಮಾತ್ರ ಇದ್ದರು. ಅವನು ಇನ್ನೂ ತನ್ನ ಹೆಂಡತಿಯೊಂದಿಗೆ ಮಾತನಾಡಿರಲಿಲ್ಲ. ಅವನು ತನ್ನ ರೂಮಿಗೂ ಸಹ ಹೋಗಿರಲಿಲ್ಲ. ಮದುವೆಯಾದ ಮೇಲೆ ಅವನು ತನ್ನ ಕೆಲವು ವಸ್ತುಗಳನ್ನು ಸ್ಟಡಿ ರೂಮಿಗೆ ಸ್ಥಳಾಂತರಿಸಿದನು. ಆದ್ದರಿಂದ ಅವನು ತನ್ನ ಹೊಸ ವಧು ಇದ್ದ ರೂಮಿಗೆ ಹೋಗಬೇಕಾಗಿರಲಿಲ್ಲ. ನೆಂಟರಿಷ್ಟರು ಇದ್ದ ಕಾರಣ ಅವನಿಗೆ ಸ್ವಲ್ಪ ನಾಚಿಕೆ ಎಂದು ಎಲ್ಲರೂ ಭಾವಿಸಿದ್ದರು. ಆದ್ದರಿಂದ ಯಾರೂ ಅವನ ನಡವಳಿಕೆಯನ್ನು ಹೆಚ್ಚು ಗಮನಿಸಿರಲಿಲ್ಲ. ಬೆಳಿಗ್ಗೆ
ಸುನಂದ ಅವರು ತಮ್ಮ ಸೊಸೆಗೆ, ಜಾನ್ಕಿ, ರಾಮು ಸ್ಟಡಿ ರೂಮಲ್ಲಿ ಮಲಗಿದಾನೆ, ನೀನು ಹೋಗಿ ಅವನನ್ನ ಎಬ್ಬಿಸಿ ಬಾ ಎಂದರು. ತಲೆ ಆಡಿಸಿದ ಜಾನಕಿ ನಿಧಾನವಾಗಿ ಸ್ಟಡಿ ಕೋಣೆಗೆ ಕಡೆಗೆ ನಡೆದಳು. ಅವಳು ಬಂದು 3 ದಿನಗಳು ಕಳೆದಿದ್ದವು. ಅವಳು ಬಂದಾಗನಿಂದ ರಾಮು ತನ್ನ ಕಡೆಗೆ ವರ್ತಿಸುತ್ತಿರುವ ಬಗ್ಗೆ ಅವಳಿಗೆ ಬೇಸರವಾಗಿತ್ತು. ಆದರೆ ಅವನ ಕೋಪ ಮತ್ತು ಉದಾಸೀನತೆಯ ಅರಿವಿರಲಿಲ್ಲ ಅವಳಿಗೆ. ಅವಳು ಸ್ಟಡಿ ರೂಮ್ ಬಾಗಿಲನ್ನು ಲಘುವಾಗಿ ತಟ್ಟಿದಳು. ಆದರೆ ಅದು ಆಟೋಮ್ಯಾಟಿಕ್ ಆಗಿ ಓಪನ್ ಆಯಿತು. ಜಾನಕಿ ಒಳಗೆ ಹೋದಾಗ ರಾಮು ಕುರ್ಚಿಯ ಮೇಲೆಯೇ ಮಲಗಿರುವುದನ್ನು ನೋಡಿದಳು. ಅವನ ಬಳಿಗೆ ಹೋದವಳು, ಎದ್ದೇಳಿ, ಲಘುವಾಗಿ ಅಲುಗಿಸಿದಳು. ರಾಮು ಬಹುಶಃ ಗಾಢ ನಿದ್ರೆಯಲ್ಲಿ ಇದ್ದ ಅನಿಸುತ್ತೆ. ಆದ್ದರಿಂದ ಅವನು ರೆಸ್ಪಾನ್ಸ್ ಮಾಡಲಿಲ್ಲ. ಜಾನಕಿಗೆ ಅವನನ್ನು ಹೇಗೆ ಎಬ್ಬಿಸಬೇಕು ಎಂದು ತಿಳಿಯಲಿಲ್ಲ. ಇದ್ದಕ್ಕಿದ್ದಂತೆ ಕಣ್ಣು ತೆರೆದ ರಾಮು ಹತ್ತಿರದಲ್ಲೇ ನಿಂತಿದ್ದ ಜಾನಕಿಯನ್ನು ಕಂಡು ಗಾಬರಿಯಿಂದ ಹೆದರಿದನು. ನೀನು ಯಾರಿಲ್ಲಿಗೆ ಬರೋಕ್ ಹೇಳಿದ್ದು? ಇಷ್ಟು ಬೆಳಿಗ್ಗೆ ಬಂದು ನನ್ನ ದಿನನ ಹಾಳು ಮಾಡಿಬಿಟ್ಟೆ, ಗದರಿದನು. ಜಾನಕಿ ಪ್ರೀತಿಯ ಸಿಹಿ ಮಾತುಗಳನ್ನು ನಿರೀಕ್ಷಿಸುತ್ತಾ ಬಂದಿದ್ದಳು. ಅದರ ಬದಲಾಗಿ ಅಂತಹ ಕಠಿಣ ಮಾತುಗಳು ಕೇಳಿ ಬಂದಿದ್ದವು. ಅವಳು ಅಲ್ಲೇ ಪ್ರತಿಮೆಯಂತೆ ನಿಂತು ಬಿಟ್ಟಳು. ರಾಮು ಕೋಪದಿಂದ ರೂಮಿನಿಂದ ಹೊರಗೆ ಹೋದನು. ಎಲ್ಲಿಗೆ ಹೋಗ್ತಾ ಇದೀಯಾ? ರಾಮು ತಾಯಿ ಅವನ ಅಡ್ಡ ನಿಂತು ಕೇಳಿದರು. ಆಫೀಸ್ಗೆ, ದುಮುಗುಡುತ್ತಾ ಹೇಳಿದ. ಇಷ್ಟು ಬೇಗನೆ? ಅಚ್ಚರಿಯಿಂದ ಕೇಳಿದರು. ನಾನು 3 ದಿನ ರಜೆ ಹಾಕಿದ್ದೆ, ಅದು ಇವತ್ತಿಗೆ ಮುಗೀತು. ನನಗೊಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಇದೆ ಎಂದನು. ಹೇ, ಈಗಷ್ಟೇ ಮದ್ವೆ ಆಗಿದ್ಯಾ? ನೀವಿಬ್ರು ಎಲ್ಲೂ ಹೊರಗಡೆ ಹೋಗೇ ಇಲ್ಲ. ಸ್ವಲ್ಪ ದಿನ ಸುತ್ತಾಡಿ ಆರಾಮಾಗಿರ್ಬೇಕಲ್ವಾ? ರೇಗಿದರು. ಅಮ್ಮ ಪ್ಲೀಸ್, ನನಗೆ ಪ್ರಮೋಷನ್ ತಂದ್ಕೊಟ್ಟು ಕೆಲಸದ ಮೇಲೆ ನಾನು ಗಮನ ಹರಿಸೋಕೆ ಬಿಡಿ ಎಂದು ಹೇಳಿ ಹೊರಟು ಹೋದನು. ಜಾನಕಿ ಅವನ ಧ್ವನಿಯಲ್ಲಿನ ಕಹಿಯನ್ನು ಆಳವಾಗಿ ಅನುಭವಿಸಿದಳು. ರಾಮು ತನ್ನ ಮೇಲೆ ಏಕೆ ಅಸಮಾಧಾನಗೊಂಡಿದ್ದಾನೆ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಅವಳು ರೂಮಿಗೆ ಬಂದಾಗ ಅವನು ಸದ್ದಿಲ್ಲದೆ ತನ್ನ ಕೆಲಸವನ್ನು ಮುಗಿಸಿ ಹೊರಟು ಹೋಗುತ್ತಿದ್ದನು. ಈ ಮದುವೆಯು ತನಗೆ ಸಮ್ಮತಿ ಇಲ್ಲ ಎಂದು ಅವನು ಜಾನಕಿಗೆ ಹೇಳಿದ್ದನು. ಆದ್ದರಿಂದ ಅವರ ಸಂಬಂಧಕ್ಕೆ ಭವಿಷ್ಯವಿಲ್ಲ ಎಂದು ಅವಳು ಅರ್ಥ ಮಾಡಿಕೊಂಡಳು. ಜಾನಕಿ ತನ್ನ ಅತ್ತೆಗೆ ಎಲ್ಲವನ್ನೂ ಹೇಳಿದಳು. ಸುನಂದ ತನ್ನ ಮಗನ ನಡವಳಿಕೆಯ ಬಗ್ಗೆ ತುಂಬಾ ಚಿಂತಿತರಾದರು. ಕೆಲವೇ ದಿನಗಳಲ್ಲಿ ಎಲ್ಲವೂ ಸರಿಯಾಗುತ್ತದೆ, ಆದ್ರಿಂದ ನೀನು ಚಿಂತೆ ಮಾಡಬಾರ್ದು ಎಂದು ಜಾನಕಿಗೆ ಸಮಾಧಾನ ಮಾಡಿದ್ದರು ಅವರು. ಮದುವೆಗೆ ಮೊದಲು ರಾಮು ಮದುವೆಯನ್ನು ನಿರಾಕರಿಸುತ್ತಾನೆ ಎಂದು ಅವರು ಭಾವಿಸಿದ್ದರು. ಆದರೆ ಮದುವೆಯಾದ ನಂತರ ಆ ವ್ಯಕ್ತಿ ಅದಕ್ಕೆ ಒಗ್ಗಿಕೊಳ್ಳುತ್ತಾನೆ ಮತ್ತು ಪ್ರೀತಿ, ವಿಶ್ವಾಸ ಮತ್ತು ಗೌರವವು ಸ್ವಾಭಾವಿಕವಾಗಿ ಬೇರೂರುತ್ತದೆ ಎಂದು ಕೊಂಡಿದ್ದರು. ಆದರೆ ರಾಮು ಸ್ವಲ್ಪವೂ ಬದಲಾಗಿರಲಿಲ್ಲ. ಅವರು ಅವನೊಂದಿಗೆ ಮಾತನಾಡಲು ಪ್ರಯತ್ನಿಸಿದರು, ಆದರೆ ಅದೆಲ್ಲವೂ ವ್ಯರ್ಥವಾಯಿತು. ಜಾನಕಿಗೆ ರಾಮು ಅವರ ಹೆತ್ತವರ ಬಗ್ಗೆ ಯಾವುದೇ ದೂರುಗಳಿರಲಿಲ್ಲ, ಯಾಕೆಂದರೆ ಅವರಿಬ್ಬರೂ ಅವಳನ್ನು ಬಹಳ ಗೌರವಿಸುತ್ತಿದ್ದರು. ಆದರೆ ರಾಮು ನಡವಳಿಕೆ ಅವಳನ್ನು ದುಃಖಿತಳನ್ನಾಗಿ ಮಾಡಿತ್ತು. ಮದುವೆಯಂತಹ ಬಂಧದಿಂದ ಹೀಗೆ ಬಂಧಿಸಲ್ಪಡಲು ಇಷ್ಟಪಡದ ಅವಳು ಈಗ ಅವನೊಂದಿಗೆ ಸ್ಪಷ್ಟವಾಗಿ ಮಾತನಾಡಲು ಬಯಸಿದ್ದಳು. ರಾಮು ಕೆಲಸದಿಂದ ಮನೆಗೆ ಹಿಂತಿರುಗಿದಾಗ ಅವನು ನೇರವಾಗಿ ಅಡುಗೆ ಮನೆಗೆ ಹೋದನು. ಅಲ್ಲಿಂದ ಅವನು ನೀರಿನ ಬಾಟಲಿಯನ್ನು ತೆಗೆದುಕೊಂಡು ತನ್ನ ಕೋಣೆಗೆ ಹೋದನು. ಅವನು ರೂಮಿನ ಒಳಗೆ ಬಂದಾಗ ಜಾನಕಿ ಅಲ್ಲೇ ಇದ್ದಳು. ಅವಳನ್ನು ನೋಡಿದವನು ಏನು ಮಾತನಾಡದೆ ಬಾತ್ರೂಮ್ ಕಡೆಗೆ ಹೋದನು. ಜಾನಕಿ ಕಣ್ಣಲ್ಲಿ ನೀರಾಡಿದವು. ಹಲ್ಲು ಕಚ್ಚಿ ಸಹಿಸಿ ಅವನು ಬರುವವರೆಗೂ ಅಲ್ಲೇ ಕಾದು ನಿಂತಳು. ನನ್ನಿಂದ ನಿಮ್ಗೆ ಏನ್ ಸಮಸ್ಯೆ ಆಗಿದೆ? ಕೈ ಕಟ್ಟಿ ನಿಂತಿದ್ದವಳು ಅವನು ಬಂದುದನ್ನು ನೋಡಿ ಕೇಳಿದಳು. ಆದರೆ ರಾಮು ಏನನ್ನೂ ಮಾತನಾಡಲಿಲ್ಲ. ಒದ್ದೆಯಾಗಿದ್ದ ಮುಖವನ್ನು ಟವೆಲ್ನಿಂದ ಒರೆಸಿಕೊಳ್ಳುವಲ್ಲಿ ನಿರತನಾಗಿದ್ದನು. ಇವತ್ತು ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗೋವರೆಗೂ ನಾನಿಲ್ಲಿಂದ ಹೊರಗೋಗಲ್ಲ, ಪಟ್ಟು ಹಿಡಿದಂತೆ ಹೇಳಿದಳು. ನನಗೆ ನಿನ್ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ, ಅವಳನ್ನು ನೋಡದೆಯೇ ಹೇಳಿದನು. ಹೌದು, ಹಾಗಿದ್ರೆ ಇನ್ನೂ ಎಷ್ಟು ದಿನ ಹೀಗೆ ಇರೋದು? ಅವನನ್ನೇ ನೋಡುತ್ತಾ ಕೇಳಿದಳು. ಹಾಲ್ನಲ್ಲಿ ಕುಳಿತಿದ್ದ ರಾಮು ತಾಯಿಗೆ ಅವರ ಮಾತು ಕೇಳಿಸುತ್ತಿತ್ತು. ರಾಮು ತಂದೆಗೆ ಅವನ ವರ್ತನೆ ಇಷ್ಟವಾಗಲಿಲ್ಲ. ಹೆಂಡತಿಯತ್ತ ಒಮ್ಮೆ ಕೆಕ್ಕರಿಸಿ ನೋಡಿದರು. ಎಂಥ ಸುಪುತ್ರನಿಗೆ ಜನ್ಮ ಕೊಟ್ಬಿಟ್ಟಿದೆಯೇ ಎನ್ನುವಂತಿತ್ತು ಅವರ ನೋಟ. ಆದರೆ ಗಂಡ ಹೆಂಡತಿಯ ಮಧ್ಯೆ ಹೋಗಲು ಮನಸ್ಸಾಗದೆ ಬೆಳಿಗ್ಗೆ ಅವನ ಬಳಿ ಒಮ್ಮೆ ಮಾತನಾಡಬೇಕು ಎಂದುಕೊಂಡು ಸುಮ್ಮನೆ ಕುಳಿತರು.
ಬೆಳಿಗ್ಗೆ ಮಗನಿಗೆ ಇದೇ ವಿಷಯವಾಗಿ ತೀವ್ರವಾಗಿ ಗದರಿಸಿದ್ದರು. ಅದರ ಪರಿಣಾಮವಾಗಿ ರೂಮಿನ ಹೊರಗೆ ಅವರು ಸಾಮಾನ್ಯ ಗಂಡ ಮತ್ತು ಹೆಂಡತಿಯಂತೆ ವರ್ತಿಸಲು ಪ್ರಯತ್ನಿಸಿದರು. ಆದರೆ ರೂಮಿನ ಒಳಗೆ ಬಂದ ತಕ್ಷಣ ಜಾನಕಿಯನ್ನು ತುಂಬಾ ನಿರ್ಲಕ್ಷಿಸುತ್ತಿದ್ದನು. ಜಾನಕಿಗೆ ಇದೆಲ್ಲ ಇಷ್ಟವಾಗಲಿಲ್ಲ. ಆದರೆ ಅವಳ ಕುಟುಂಬ ಮತ್ತು ರಾಮು ಹೆತ್ತವರ ಹಿತದೃಷ್ಟಿಯಿಂದ ಅವಳು ರಾಮುಗೆ ಕೆಲವು ತಿಂಗಳುಗಳ ಕಾಲಾವಕಾಶ ಕೊಟ್ಟಿದ್ದಳು. ಒಂದು ದಿನ ಹರ್ಷ ಯಾವುದೋ ಫೈಲ್ ತೆಗೆದುಕೊಂಡು ಹೋಗಲು ಮನೆಗೆ ಬಂದನು. ಹರ್ಷ ಮದುವೆಗೆ ಬಂದಿದ್ದ ಕಾರಣ ಅವನು ತನ್ನನ್ನು ಪರಿಚಯಿಸಿಕೊಂಡಾಗ ಜಾನಕಿಗೆ ಅವನೊಂದಿಗೆ ಮಾತನಾಡಲು ಅಷ್ಟೇನೂ ಮುಜುಗರವಾಗಲಿಲ್ಲ. ರಾಮು ಫೈಲ್ ತೆಗೆದುಕೊಂಡು ಬರಲು ರೂಮಿಗೆ ಹೋದನು. ಜಾನಕಿ ಹರ್ಷನಿಗಾಗಿ ಕಾಫಿ ಮಾಡಿಕೊಂಡು ಬಂದು ಕೊಟ್ಟಳು. ಹರ್ಷ ಅವಳನ್ನು ನೋಡಿದ ತಕ್ಷಣ ಅವನು ಹಲೋ ಅತ್ತಿಗೆ ಎಂದು ಪ್ರೀತಿಯಿಂದ ಮಾತನಾಡಿಸಿದನು. ಜಾನಕಿ ಕೂಡ ಮುಗುಳ್ನಕ್ಕು ಹಲೋ ಎಂದಿದ್ದಳು. ಹರ್ಷ ಥ್ಯಾಂಕ್ಸ್ ಅತ್ತಿಗೆ ಎಂದು ಮುಕ್ತವಾಗಿ ಹೇಳಿದನು. ಯಾಕೆಂದು ತಿಳಿಯದ ಜಾನಕಿ ಯಾಕೆ ಎಂದು ಗೊಂದಲದಲ್ಲಿ ಕೇಳಿದಳು. ಹರ್ಷ ಅವಳನ್ನು ನೋಡುತ್ತಾ ನಾನು ಪ್ರತಿದಿನ ನೀವು ಮಾಡೋ ಅಡಿಗೆ ಊಟ ಮಾಡ್ತೀನಿ. ನಾನು ನನ್ನ ಕುಟುಂಬದಿಂದ ದೂರ ಇದ್ದೀನಿ. ಆದರೆ ನಿಮ್ಮ ಕೈನ ಅಡಿಗೆ ನನ್ನ ತಾಯಿ ಕೈ ರುಚಿ ಹಾಗೆ ಅನ್ಸುತ್ತೆ ನನಗೆ ಎಂದು ಹೇಳಿದನು. ಇದನ್ನು ಕೇಳಿ ಜಾನಕಿಗೆ ತುಂಬಾ ಸಂತೋಷವಾಯಿತು. ಅವಳು ಇನ್ಮೇಲೆ ನಾನು ನಿಮಗೂ ಊಟ ಕಳಿಸ್ತೀನಿ ಎಂದಳು. ಹರ್ಷ ಅದ್ಗೆ ರಾಮು ಅವನ ಊಟನ ಯಾರ ಜೊತೆಲೂ ಶೇರ್ ಮಾಡ್ಕೊಳ್ಳಲ್ಲ. ಆದ್ರೆ ಅವನಿಂದ ಬಲವಂತವಾಗಿ ಕಸ್ಕೊಳ್ಳೋಷ್ಟು ಹಠಮಾರಿಗಳು ನಾವು. ಇನ್ನು ನೀವು ಕೊಡೋ ಊಟನ ನಮಗ್ ಮಾಡೋಕೆ ನಮ್ಮನ್ನ ಅವನ್ ಬಿಡ್ತಾನೆ ಅಂತೀರಾ ಎಂದು ಹೇಳಿ ನಕ್ಕಾಗ ಜಾನಕಿ ಕೂಡ ಅವನ ಮಾತಿಗೆ ಜೋರಾಗಿ ನಕ್ಕಳು. ರಾಮು ಫೈಲ್ ತೆಗೆದುಕೊಳ್ಳಲು ರೂಮಿಗೆ ಬಂದವನಿಗೆ ಅವರ ಮಾತು ನಗು ಕೇಳಿಸುತ್ತಿತ್ತು. ರಾಮುಗೆ ಯಾಕೋ ಕೋಪ ಬಂದ ಹಾಗೆ ಆಗಿತ್ತು. ಅವರ ಮಾತು ಮತ್ತು ನಗು ಅವನಿಗೆ ಕಿರಿಕಿರಿ ಅನಿಸಿತ್ತು. ಫೈಲ್ ತೆಗೆದುಕೊಂಡು ಬಂದವನೇ ಹೋಗು, ಅಮ್ಮ ನೀನು ಕರೀತಾ ಇದ್ದಾರೆ ಎಂದು ದುರುಗುಟ್ಟಿ ಹೇಳಿದ. ಜಾನಕಿ ಅವನತ್ತ ನೋಡಿದಳು. ರಾಮು ಕಣ್ಣಲ್ಲಿದ್ದ ಕೋಪ ಅವಳಿಗೆ ಸ್ಪಷ್ಟವಾಗಿ ಕಾಣಿಸಿತ್ತು. ಅವಳು ಹರ್ಷನಿಗೆ ಬಾಯಿ ಹೇಳಿ ಅಲ್ಲಿಂದ ಹೊರಟು ಹೋದಳು. ರಾಮು ಫೈಲನ್ನು ಹರ್ಷನ ಕೈಗೆ ಕೊಡುತ್ತಾ ತಗೋ, ಈಗ ನೀನು ಮನೆಗೆ ಹೋಗು ಎಂದನು ಚೂರು ಗಡುಸಾಗಿ. ನೀನ್ ತುಂಬಾ ಅದೃಷ್ಟವಂತ ಗೆಳೆಯ, ಅತಿಗೆ ತುಂಬಾ ಒಳ್ಳೆಯವರು ಎಂದು ಮನದುಂಬಿ ಹೇಳಿದ. ಅವನ ಮಾತಿಗೆ ರಾಮು ಅಸಹಿಸುವಂತೆ ಮುಖ ಮಾಡಿದವನು ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದು ಸುಮ್ಮನೆ ನಿಂತನು. ಕೋಪಕ್ಕೆ ಅವನ ದವಡೆಗಳು ಬಿಗಿದಿದ್ದವು. ಮರುದಿನ ಜಾನಕಿ ರಾಮುಗೆ 2 ಬಾಕ್ಸ್ಗಳನ್ನು ಕೊಟ್ಟು ದಯವಿಟ್ಟು ಒಂದು ಬಾಕ್ಸನ್ನ ಹರ್ಷ ಅವರಿಗೆ ಕೊಡಿ ಎಂದಳು. ರಾಮು ಕೋಪದಿಂದ ಅವಳತ್ತ ನೋಡಿ ನಾನು ಇಲ್ಲಿಗೆ ಯಾರಿಗೂ ಸರ್ವೆಂಟ್ ಅಲ್ಲ ಎಂದನು. ಜಾನಕಿ ನಾನು ಯಾವಾಗ ಹಾಗೆ ಹೇಳ್ದೆ, ಕಾರಿನ ಹಿಂದಿನ ಸೀಟಲ್ಲಿ ಇಟ್ಕೊಳ್ಳಿ ಎಂದಳು. ಅವಳನ್ನು ಒಮ್ಮೆ ತಿನ್ನುವಂತೆ ನೋಡಿದವನು ತನ್ನ ಬಾಕ್ಸ್ ಇದ್ದ ಬ್ಯಾಗ್ ತೆಗೆದುಕೊಂಡು ಒಂದು ಮಾತನ್ನು ಹೇಳದೆ ಹೊರಟು ಹೋದನು. ಒಂದು ಬಾಕ್ಸ್ ಮೇಜಿನ ಮೇಲೆಯೇ ಇತ್ತು. ಆ ಬಾಕ್ಸ್ ಅನ್ನು ನೋಡಿದ ಜಾನಕಿ ನಾನೇನ್ ತಪ್ಪು ಹೇಳ್ದೆ, ಅದ್ ನಿಮ್ಗೆ ಯಾಕೆ ಕೋಪ ಬಂತು? ಅದು ನಿಮ್ ಕೋಪ ಬರೋ ಅಂತ ಮಾತನ್ನು ಹೇಳದ್ನ ನಾನು ಎಂದು ಅವಳನ್ನೇ ಕೇಳಿಕೊಂಡಳು. ಅವಳು ಗುಣಗುತ್ತಿದ್ದುದನ್ನು ನೋಡಿದ ಸುನಂದ ಏನಾಯ್ತು ಜಾನು ಎಂದು ಕೇಳಿದರು. ಜಾನಕಿ ಅವಳ ಬಳಿ ಎಲ್ಲವನ್ನೂ ಹೇಳಿದಳು. ಅವಳ ಮಾತನ್ನು ಕೇಳಿದ ಸುನಂದ ನಗುತ್ತಾ ಅವನ್ ಹಾಗೆ, ಅವನು ತನ್ನ ವಸ್ತುಗಳನ್ನ ಯಾರಿಗೂ ಅಷ್ಟು ಸುಲಭವಾಗಿ ಕೊಡೋದಿಲ್ಲ ಎಂದರು. ಅವರ ಮಾತುಗಳನ್ನು ಕೇಳಿದ ಜಾನಕಿಗೆ ಏನೂ ಅರ್ಥವಾಗಲಿಲ್ಲ. ಅಲ್ಲ, ಅಡ್ಗೆ ಮಾಡಿದ್ ನಾನು, ಬಾಕ್ಸ್ ಕೊಟ್ಟಿದ್ ನಾನು, ಹಾಗಿದ್ಮೇಲೆ ಅವನ ವಸ್ತು ಹೇಗಾಗುತ್ತೆ? ಅದೂ ಅಲ್ಲದೆ ಆ ಮನುಷ್ಯ ನನ್ನ ಜೊತೆ ಮಾತೇ ಆಡಲ್ಲ ಎಂದುಕೊಂಡಳು. ಆದರೆ ಜಾಸ್ತಿ ಆ ಬಗ್ಗೆ ತಲೆ ಕೊಡಿಸಿಕೊಳ್ಳಲು ಹೋಗದೆ ಮತ್ತೆ ತನ್ನ ಕೆಲಸದಲ್ಲಿ ಮುಳುಗಿ ಹೋದಳು. ಮಧ್ಯಾಹ್ನದ ಹೊತ್ತಿಗೆ ಜಾನಕಿ ತನ್ನ ಎಲ್ಲಾ ಕೆಲಸಗಳನ್ನು ಮುಗಿಸಿದ್ದಳು. ಮನೆಯಲ್ಲಿ ಅವಳಿಗೆ ಖಾಲಿ ಖಾಲಿ ಅನಿಸಿತ್ತು. ಹೀಗೆಯೇ ದಿನಗಳು ಕಳೆದು ಹೋಗುತ್ತಿದ್ದವು. ಈ ನಡುವೆ ರಾಮು ಮತ್ತು ಜಾನಕಿ ಸಂಬಂಧ ಮೊದಲಿನಂತೆಯೇ ಇತ್ತು, ಯಾವುದೇ ಬದಲಾವಣೆಗಳನ್ನು ಕಾಣದೆ. ಮನೆಯಲ್ಲಿ ಕೂತು ಕೂತು ಲೈಫ್ ತುಂಬಾ ಬೋರ್ ಅನಿಸಲು ಶುರುವಾಗಿತ್ತು ಜಾನಕಿಗೆ. ಆದ್ದರಿಂದ ಅವಳು ತನ್ನ ಅತ್ತೆ ಮಾವಂದಿರ ಜೊತೆ ಮಾತನಾಡಿ ಹತ್ತಿರದ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಲು ನಿರ್ಧರಿಸಿದಳು. ಅವಳಿಗೆ ಪಾಠ ಮಾಡುವುದು ತುಂಬಾ ಇಷ್ಟವಾದ ಕೆಲಸ. ಅವಳು ಮೊದಲು ತನ್ನ ತವರಲ್ಲಿ ಇದೇ ಕೆಲಸವನ್ನು ಮಾಡುತ್ತಿದ್ದಳು. ಆದ್ದರಿಂದ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳುವುದಕ್ಕಿಂತ ತನ್ನ ನೆಚ್ಚಿನ ಕೆಲಸವನ್ನು ಮಾಡುವುದು ಉತ್ತಮ ಅನಿಸಿತ್ತು ಅವಳಿಗೆ.
ಈ ಬಾರಿ ಅವಳು ತನ್ನ ತವರಿನಿಂದ ಹಿಂತಿರುಗಿದಾಗ ಇದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ನಿರ್ಧರಿಸಿದಳು. ತಾನು ಏನು ಮಾಡುತ್ತಿದ್ದಾಳೆ ಅಥವಾ ಮಾಡುತ್ತಿಲ್ಲ ಎಂಬುದರ ಬಗ್ಗೆ ರಾಮು ಸಂಪೂರ್ಣವಾಗಿ ಕಾಳಜಿ ವಹಿಸುತ್ತಿರಲಿಲ್ಲ. ಈಸ್ ಎವ್ರಿಥಿಂಗ್ ಓಕೆ ಎಂದು ಊಟದ ವಿರಾಮದ ಸಮಯದಲ್ಲಿ ಹರ್ಷ ರಾಮು ಬಳಿ ಕೇಳಿದ. ಹಾ ಎಂದವನು ತಲೆ ಬಾಗಿಸಿ ತಿನ್ನಲು ತೊಡಗಿದ ರಾಮು. ನನಗಾಗನ್ನಿಸ್ತಾ ಇಲ್ಲ ಎಂದ. ಯಾಕೆ? ಹರ್ಷನ ಮಾತಿಗೆ ರಾಮು ಹುಬ್ಬುಗಳು ಗಂಟಾದವು. ಯಾಕಂದ್ರೆ ನೀನು ಹೊಸದಾಗಿ ಮದ್ವೆಯಾದ ಮನುಷ್ಯನಾಗೆ ಕಾಣೋದೇ ಇಲ್ಲ ಎಂದ. ಹಾಗಂದ್ರೆ ಏನೋ? ಹೊಸದಾಗಿ ಮದ್ವೆ ಆದ್ರಲ್ಲಿ ಏನ್ ವ್ಯತ್ಯಾಸ ಇರುತ್ತೆ? ಅವರಿಗೆ ಬಾಲ ಅಥವಾ ಕೊಂಬುಗಳ ತರ ಏನಾದ್ರೂ ಬೆಳ್ಕೊಂಡಿರುತ್ತಾ? ವ್ಯಂಗ್ಯವಾಗಿ ಕೇಳಿದ. ಅವನ ಕೊನೆಯ ಮಾತಿಗೆ ಹರ್ಷ ಜೋರಾಗಿ ನಗಲು ಶುರು ಮಾಡಿದ. ಅವನ ನಗುವಿನಿಂದ ಸುತ್ತಮುತ್ತ ಕುಳಿತಿದ್ದ ಜನರೆಲ್ಲ ಇವರನ್ನೇ ನೋಡಲು ಶುರು ಮಾಡಿದರು. ಇದರಿಂದ ಅವರಿಗೆ ಮುಜುಗರವಾದಂತೆ ಆಯಿತು. ಹೇ, ನಾನು ಹೇಳಿದ್ದು ಹೊಸದಾಗಿ ಮದುವೆಯಾದವರು ಬೇಗ ಮನೆಗೆ ಹೋಗೋಕ್ಕೆ ಕಾತರಿಸ್ತಾ ಇರ್ತಾರೆ. ಆದರೆ ನೀನು ನೋಡಿದ್ರೆ ಇಡೀ ರಾತ್ರಿ ಮೇಲ್ಸ್ ಕಳಿಸ್ತಾನೆ ಇರ್ತೀಯ. ಅಂದಹಾಗೆ ಅತ್ತಿಗೆ ತುಂಬ ಸ್ವೀಟ್. ಅವ್ರನ್ನ ನೋಡಿದ ತಕ್ಷಣ ನನಗೆ ತುಂಬ ಇಷ್ಟವಾಗಿಬಿಟ್ರು ಎಂದ. ಹರ್ಷ ಮುಂದೆ ಇನ್ನೇನೋ ಹೇಳುವ ಮೊದಲೇ ರಾಮು ತನ್ನ ಕುರ್ಚಿಯಿಂದ ಎದ್ದು ಹೊರಡಲು ಅಣಿಯಾದನು. ಹೋ, ನಿನಗೆ ಜಲಸ್ ಆಯ್ತಾ? ಹರ್ಷ ಅವನನ್ನು ಕೀಟಲೆ ಮಾಡುತ್ತಾ ಕೇಳಿದ. ಡ್ಯಾಮ್, ಇದು ಜಲಸ್ ಅಲ್ಲ, ನನಗೆ ತುಂಬ ವರ್ಕ್ ಇದೆ, ಅದನ್ನ ಬೇಗ ಕಂಪ್ಲೀಟ್ ಮಾಡಬೇಕು ಎಂದು ಹೇಳಿದವನೇ ಅಲ್ಲಿಂದ ಎದ್ದು ಹೊರಟು ಹೋದನು. ರಾಮು 2 ಅಥವಾ 3 ದಿನಗಳಿಂದ ತಡವಾಗಿ ಮನೆಗೆ ಬರುತ್ತಿದ್ದನು. ಜಾನಕಿ ಅವನ ಬಳಿ ಮಾತನಾಡಬೇಕು ಎಂದುಕೊಂಡಿದ್ದಳು. ಆದರೆ ಅವಳಿಗೆ ಧೈರ್ಯವಿರಲಿಲ್ಲ. ಒಮ್ಮೆ ಅವಳು ಕೇಳಲು ಪ್ರಯತ್ನಿಸಿದಳು. ಆದರೆ ರಾಮು ಅವಳ ಬಳಿ ನಿಲ್ಲದೆಯೇ ಹೊರಟು ಹೋಗಿದ್ದ. ಈ ದಿನ ಕೂಡ ಅವನು ತುಂಬಾ ತಡವಾಗಿ ಮನೆಗೆ ಬಂದನು. ಹಾಲಲ್ಲಿ ಇದ್ದ ಸೋಫಾ ಮೇಲೆಯೇ ಜಾನಕಿ ನಿದ್ರೆಗೆ ಹೋಗಿರುವುದನ್ನು ಅವನು ನೋಡಿದನು. ಒಂದು ಸಮಾಧಾನದ ಭಾವನೆ ಅವನನ್ನು ಅವಳ ಬಳಿಗೆ ಬಂದು ಅವಳ ಮುಖವನ್ನು ನೋಡುವಂತೆ ಮಾಡಿತು. ಅವಳು ಸೋಫಾದ ಹೆಡ್ಗೆ ತಲೆ ಕೊಟ್ಟು ಆರಾಮವಾಗಿ ಮಲಗಿದ್ದಳು. ಅವಳ ಮುಖದ ಮೇಲೆ ಲಾಸ್ಯವಾಡುತ್ತಿದ್ದ ಕೂದಲನ್ನು ಅತಿ ನಾಜೂಕಾಗಿ ಹಿಡಿದುಕೊಂಡವನು ನಿಧಾನಕ್ಕೆ ಅವಳ ಕಿವಿಯ ಹಿಂದಕ್ಕೆ ಸಿಗಿಸಿದನು. ಅವನ ಸ್ಪರ್ಶಕ್ಕೆ ಬೆಚ್ಚಿದ ಜಾನಕಿ ತಕ್ಷಣ ಕಣ್ಣು ಬಿಟ್ಟಳು. ಅವಳು ರಾಮು ತನ್ನ ಹತ್ತಿರ ಇರುವುದನ್ನು ನೋಡಿದಾಗ ಅವಳು ತಕ್ಷಣ ಸೋಫಾ ಮೇಲಿಂದ ಎದ್ದು ನಿಂತಳು. ರಾಮು ಕೂಡ ಕಳ್ಳತನ ಮಾಡಿ ಸಿಕ್ಕಿಬಿದ್ದವನಂತೆ ಗಾಬರಿಗೊಂಡ. ಅವನು ಆತುರದಿಂದ ನೀನು ರೂಮಿಗೆ ಹೋಗಿ ಮಲ್ಗು ಎಂದು ಹೇಳಿದ. ಜಾನಕಿ ತಕ್ಷಣ ನಾನು ನಿಮಗೋಸ್ಕರ ಕಾಯ್ತಾ ಇದ್ದೆ, ಯಾವಾಗ ನಿದ್ರೆ ಬಂತೋ ಗೊತ್ತೇ ಆಗಲಿಲ್ಲ, ನೀವು ರೂಮ್ಗೆ ನಡೀರಿ, ನಾನು ಅಲ್ಲಿಗೆ ಊಟ ತರ್ತೀನಿ ಎಂದಳು. ರಾಮು ಅವಳನ್ನು ಒಮ್ಮೆ ಅಪಾದಮಸ್ತಕ ನೋಡಿ ಏನು ಮಾತನಾಡದೆ ತನ್ನ ರೂಮ್ ಕಡೆ ನಡೆದನು. ಹಾಗೆ ಹೋಗುತ್ತಿದ್ದವನು ಹಿಂದಕ್ಕೆ ತಿರುಗಿ ನನಗೆ ಹಸಿವಿಲ್ಲ ಎಂದನು. ಜಾನಕಿ ಕಣ್ಣಲ್ಲಿ ನೀರಾಡಿದವು. ತುಂಬಿದ ಕಣ್ಣುಗಳಲ್ಲೇ ಅವನು ಹೋಗುವುದನ್ನು ನೋಡುತ್ತಾ ಅಲ್ಲಿಯೇ ನಿಂತಳು. ಜಾನಕಿ ಬಂದು 1 ತಿಂಗಳಾಗಿತ್ತು. ಮರುದಿನ ಅವಳ ಕುಟುಂಬದವರು ಅವಳನ್ನು ಕರೆದುಕೊಂಡು ಹೋಗಲು ಬಂದಿದ್ದರು. ರಾಮು ತಂದೆ ಅವನಿಗೆ ಕೆಲಸಕ್ಕೆ ರಜಾ ತೆಗೆದುಕೊಳ್ಳುವಂತೆ ಹೇಳಿದ್ದರು. ಆದರೆ ರಾಮು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಎಂದು ನೆಪ ಹೇಳಿದ್ದನು. ಆದ್ದರಿಂದ ಯಾರೂ ಅವನನ್ನು ಒತ್ತಾಯಿಸಲು ಹೋಗಿರಲಿಲ್ಲ. ಜಾನಕಿ ಹೆತ್ತವರು ಕೂಡ ಇದಕ್ಕೆ ಯಾವುದೇ ಬೇಸರ ಮಾಡಿಕೊಳ್ಳಲಿಲ್ಲ. ಏಕೆಂದರೆ ರಾಮು ಭಾರತ ಮತ್ತು ವಿದೇಶಗಳಲ್ಲಿ ಅನೇಕ ಮೀಟಿಂಗ್ಗಳನ್ನು ಅಟೆಂಡ್ ಆಗಿದ್ದನು. ಆದ್ದರಿಂದ ಅವರು ವರ್ಕಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ ಎಂದು ಜಾನಕಿ ಅವರಿಗೆ ಹೇಳಿದ್ದಳು. ರಾಮು ಕೆಲಸದಿಂದ ಮನೆಗೆ ಹಿಂತಿರುಗಿದಾಗ ಅವನ ಕಣ್ಣುಗಳು ಯಾವಾಗಲೂ ತನಗಾಗಿ ಕಾಯುತ್ತಿದ್ದ ಜಾನಕಿಯನ್ನು ಹುಡುಕುತ್ತಿದ್ದವು. ಆದರೆ ಇಂದು ಹಾಲ್ನಲ್ಲಿ ಸೋಫಾ ಖಾಲಿಯಾಗಿತ್ತು. ಬಾರೋ ರಾಮು, ನೀನ್ ಇಲ್ಲಿದ್ಯಾ? ನಾನು ಬಡಿಸ್ಲಾ? ಸುನಂದ ಮಗ ನಿಂತಿರುವುದನ್ನು ನೋಡಿ ಕೇಳಿದರು. ಇಲ್ಲ ಅಮ್ಮ, ನಾನು ಹೊರಗೆ ಊಟ ಮಾಡಿದೆ ಎಂದು ಹೇಳಿ ತನ್ನ ಕೋಣೆಗೆ ಹೊರಟು ಹೋದನು ರಾಮು. ಅವನು ರೂಮಿಗೆ ಬಂದಾಗ ಅವನ ಮೂಗಿಗೆ ವಿಶೇಷವಾದ ಒಂದು ಪರಿಮಳ ಬಡಿಯಿತು. ಜಾನಕಿ ಅಲ್ಲಿ ಇರಲಿಲ್ಲ. ಆದರೆ ಅವಳ ಪರಿಮಳ ಆ ರೂಮಿನೆಲ್ಲ ವ್ಯಾಪಿಸಿಕೊಂಡಿತ್ತು. ರಾಮು ಕಣ್ಣು ಮುಚ್ಚಿ ಆಳವಾದ ಉಸಿರನ್ನು ತೆಗೆದುಕೊಂಡನು. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಕಾಣುತ್ತಿದ್ದ ನಂಬರ್ ನೋಡಿದವನಿಗೆ ಅದು ಯಾರ ನಂಬರ್ ಎಂದು ಚೆನ್ನಾಗಿ ನೆನಪಾಯಿತು. ಹೌದು, ಅದು ಜಾನಕಿಯ ನಂಬರ್. ಆದರೆ ಅವನು ಅವಳ ನಂಬರನ್ನು ಸೇವ್ ಮಾಡಿರಲಿಲ್ಲ.
ಅವನು ಕಾಲ್ ಪಿಕ್ ಮಾಡಿದಾಗ ಜಾನಕಿಯ ಮಧುರವಾದ ಧ್ವನಿ ಅವನ ಕಿವಿಯನ್ನು ತುಂಬಿತ್ತು. ಅದು ಅವನು ಪ್ರತಿದಿನ ಕೇಳುತ್ತಿದ್ದ ಅದೇ ಇರಿಟೇಟಿಂಗ್ ಧ್ವನಿಯಾಗಿತ್ತು. ಆದರೆ ಇಂದು ಅವನಿಗೆ ಆ ಧ್ವನಿ ಅತಿ ಮಧುರವಾಗಿ ಕೇಳಿಸಿತ್ತು. ನೀವು ಆಫೀಸಿಂದ ಬಂದ್ರಾ? ಜಾನಕಿ ವಿಚಾರಿಸಿದಳು. ಹೌದು, ತುಣುಕು ಉತ್ತರ ನೀಡಿದನು. ಮತ್ತೆ ಅವರಿಬ್ಬರ ನಡುವೆ ಮೌನ ಆವರಿಸಿತು. ರಾಮು, ಸರಿ ಹಾಗಿದ್ರೆ ನಾನು ಫೋನ್ ಇಡ್ಲಾ ಎಂದು ಕೇಳಿದ, ಮನಸ್ಸಿಲ್ಲದಿದ್ದರು. ಜಾನಕಿ ತಕ್ಷಣ ಅತಿ ಮೃದುವಾಗಿ, ಮನೇಲಿ ನಮ್ಮಿಬ್ರ ನಡುವೆ ಏನೂ ಸರಿಯಿಲ್ಲ ಅಂತ ಭಾವಿಸ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ನಾನು ನಿಮ್ಮ ಜೊತೆ ಮಾತಾಡೋದನ್ನ ಅವರು ಒಮ್ಮೆನೂ ನೋಡಿಲ್ಲ. ನನ್ನ ತಂಗಿ ಬಾಗ್ಲಲ್ಲಿ ಮರೆಯಾಗಿ ನಿಂತು ನನ್ನನ್ನೇ ನೋಡ್ತಾ ಇದ್ದಾಳೆ. ಅವಳೀಗ ನಿಮಗೆ ಕಾಲ್ ಮಾಡಬಹುದು. ನೀವು ನನ್ನೊಂದಿಗೆ ಮಾತನಾಡದೇ ಇರಬಹುದು. ಆದರೆ ದಯವಿಟ್ಟು ಫೋನ್ ಪಿಕ್ ಮಾಡಿ ಅವ್ರ ಜೊತೆ ಮಾತಾಡಿ. ನಾನು 5 ಮಿನಿಟ್ಸ್ ಬಿಟ್ಟು ನಿಮಗೆ ಕಾಲ್ ಮಾಡ್ತೀನಿ ಎಂದು ಹೇಳಿದಳು. ರಾಮು ಇಷ್ಟವಿಲ್ಲದೆ ಸರಿ ಎಂದು ಹೇಳಿದ. ಅವನು ತನ್ನ ಫೋನನ್ನು ಹಾಸಿಗೆಯ ಮೇಲೆ ಇಟ್ಟು ಮಲಗಿದ. ಸ್ವಲ್ಪ ಸಮಯದ ನಂತರ ಕಾಲ್ ಕಟ್ ಆಗಿರುವುದನ್ನು ಗಮನಿಸಿದನು. ಫೋನನ್ನು ಕೈಗೆ ಎತ್ತಿಕೊಂಡವನು ಸ್ವಲ್ಪ ಹೊತ್ತು ಸ್ಕ್ರೋಲ್ ಮಾಡಿ ನಂತರ ಅವನು ನಿದ್ರೆಗೆ ಜಾರಿದನು. ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೊಂದು ಸಮಸ್ಯೆ ಅವನನ್ನು ಕಾಡಲು ಶುರುವಾಯಿತು. ರಾಮುಗೆ ತನ್ನ ಯಾವುದೇ ಕೆಲಸಗಳು ಅವನ ಕೈಗೆ ಸಿಗಲಿಲ್ಲ. ಅವನು ಕೋಪದಿಂದ, ಈ ಹುಡುಗಿ ನನ್ನೆಲ್ಲ ವಸ್ತುಗಳನ್ನ ಅದೆಲ್ಲಿಟ್ಟಿದ್ದಾಳೆ, ಯಾವುದು ನನ್ನ ಕೈಗೆ ಸಿಗ್ತಾನೇ ಇಲ್ಲ ಕಿರುಚಿದನು. ಆ ದಿನ ಅವನು ಮೊದಲ ಬಾರಿಗೆ ಜಾನಕಿಗೆ ಕಾಲ್ ಮಾಡಿದನು. ಜಾನಕಿ ಕಾಲ್ ಪಿಕ್ ಮಾಡಿ ಶುಭೋದಯ ಹೇಳುವ ಮೊದಲೇ ಅವನು, ನನ್ನೆಲ್ಲ ಥಿಂಗ್ಸ್ ಎಲ್ಲಿಟ್ಟಿದ್ಯಾ ಎಂದು ಕೇಳಿದ. ಎಲ್ಲವೂ ಕಬೋರ್ಡಲ್ಲೇ ಇದೆ ಎಂದಳು. ಮತ್ತೆ ಯಾಕೆ ನನಗೇನು ಸಿಗ್ತಾ ಇಲ್ಲ? ಜೋರಾಗಿ ಕೂಗಾಡಿದಾಗ ಅವನ ಧ್ವನಿಯನ್ನು ಕೇಳಿ ಸುನಂದ ಮಗನ ರೂಮಿಗೆ ಬಂದರು. ನೀನ್ ಯಾಕಿಷ್ಟೊಂದು ಕೂಗಾಡ್ತಾ ಇದೀಯಾ? ಬಾಗಿಲಲ್ಲೇ ನಿಂತು ಕೇಳಿದರು. ನನಗೆ ಟೈಮ್ ಸರಿಯಾಗಿ ಏನೂ ಸಿಗ್ತಾ ಇಲ್ಲ ಅಮ್ಮ. ನನ್ನ ವಸ್ತುಗಳನ್ನ ಮುಟ್ಟೋಕೆ ಅವಳಿಗೆ ಯಾರು ಹೇಳಿದ್ರು? ಮತ್ತೆ ಕೋಪದಲ್ಲಿ ಕಿರುಚಿದ. ಇವತ್ ಮಾತ್ರ ಅಲ್ಲ, ಅವಳು ಈ ಮನೆಗೆ ಬಂದ ದಿನದಿಂದಲೂ ನಿನ್ನ ವಸ್ತುಗಳನ್ನ ಒಪ್ಪುವಾಗಿ ಇಡ್ತಾ ಇದ್ದಾಳೆ. ಪ್ರತಿದಿನ ಎಲ್ಲವನ್ನ ಹಾಸಿಗೆ ಮೇಲೆ ಹರಡಿ ಹೋಗ್ಬಿಡ್ತೀವಿ. ಆದ್ರಿಂದ ಅದನ್ನೆಲ್ಲ ನೀನು ಗಮನಿಸಿರ್ಲಿಲ್ಲ. ಅವಳು ಹೋಗಿ 24 ಗಂಟೆ ಕೂಡ ಆಗಿಲ್ಲ, ನೀನು ಈ ಸ್ಥಿತಿಗೆ ಬಂದು ತಲುಪಿದ್ಯಾ? ರಾಮು ತಾಯಿ ಬಿಡಿಸಿ ಹೇಳಿ ಅವನ ತಪ್ಪನ್ನು ಅರಿತುಕೊಳ್ಳುವಂತೆ ಮಾಡಿದರು. ಜಾನಕಿ ಮನೆಯನ್ನು ತುಂಬಾ ಕ್ಲೀನ್ ಆಗಿ ಇಡುತ್ತಿದ್ದುದರ ಬಗ್ಗೆ ಅವರಿಗೆ ಹೆಮ್ಮೆ ಇತ್ತು. ಜಾನಕಿ ಹೇಳಿದ ಸ್ಥಳದಿಂದ ರಾಮು ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಬಾತ್ರೂಮ್ ಕಡೆಗೆ ಹೋದನು. ಜಾನಕಿಯ ನಿರ್ಗಮನವು ಅವನ ಜಗತ್ತನ್ನು ತಲೆ ಕೆಳಗಾಗಿಸಿತ್ತು ಎಂಬುದು ನಿಜ. ಅವನು ತನ್ನ ವಸ್ತುಗಳನ್ನು ಎಲ್ಲಿ ಬೇಕೆಂದರೆ ಅಲ್ಲಿ ಹರಡಿದ ಹಾಗೆ ಇಟ್ಟುಕೊಳ್ಳುತ್ತಿದ್ದ. ಆದರೆ ಜಾನಕಿ ಬಂದ ನಂತರ ಅವನು ತನ್ನ ಕಬೋರ್ಡನ್ನು ಅವಳೊಂದಿಗೆ ಶೇರ್ ಮಾಡಿಕೊಳ್ಳಬೇಕಾಯಿತು. ಈಗ ಜಾನಕಿ ಅವನ ವಸ್ತುಗಳನ್ನು ನೀಟಾಗಿ ಇಡುತ್ತಿದ್ದಳು. ರಾಮು ಅದಕ್ಕೆ ಒಗ್ಗಿಕೊಂಡಿದ್ದ. ಆದರೆ ಅವನು ಅದನ್ನು ಒಪ್ಪಿಕೊಳ್ಳಲು ರೆಡಿ ಇರಲಿಲ್ಲ. ಜಾನಕಿ ಹೋಗಿ 10 ದಿನಗಳಾಗಿದ್ದವು. ರಾಮು ತುಂಬಾ ಅಸ್ವಸ್ಥನಾಗಿದ್ದ. 1 ತಿಂಗಳಲ್ಲಿ ಅವಳು ಮನೆಯನ್ನು ತುಂಬಾ ಪರಿವರ್ತಿಸಿದ್ದಳು. ಅವನು ಜಾನಕಿಯನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದ. ಆದರೆ ಅವಳನ್ನು ವಿಚಾರಿಸಲು ಒಮ್ಮೆಯೂ ಕಾಲ್ ಮಾಡಲಿಲ್ಲ. ಆದರೆ ಜಾನಕಿ ಮಾತ್ರ ದಿನಕ್ಕೆ ಒಮ್ಮೆಯಾದರೂ ಕಾಲ್ ಮಾಡುತ್ತಿದ್ದಳು. ಜಾನಕಿ ಹಿಂತಿರುಗಿದ ಕೆಲವು ದಿನಗಳಲ್ಲಿ ಇಡೀ ಮನೆ ಮೌನದಿಂದ ತುಂಬಿರುವಂತೆ ಭಾಸವಾಗುತ್ತಿತ್ತು. ಅವಳ ನಗು ಮತ್ತು ಮಾತು ಎಲ್ಲೆಡೆ ಪ್ರತಿಧ್ವನಿಸುತ್ತಿತ್ತು. ಜಾನಕಿ ವಾಪಸ್ಸಾಗಿದ್ದಳು. ಅವಳ ಆಗಮನದಿಂದ ರಾಮುಗೆ ತುಸು ಸಮಾಧಾನವಾಗಿತ್ತು. ಆದರೆ ಅದನ್ನು ಯಾರ ಮುಂದೆಯೂ ತೋರಿಸಿಕೊಳ್ಳಲಿಲ್ಲ ಅವನು. ಇತ್ತೀಚೆಗೆ ರಾಮು ತುಂಬಾ ಕಿರಿಕಿರಿಗೊಳ್ಳುತ್ತಿದ್ದ. ಅವನು ತಡರಾತ್ರಿ ಮನೆಗೆ ಬರುತ್ತಿದ್ದ ಮತ್ತು ಯಾರೊಂದಿಗೂ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಅವನ ಬದಲಾಗುತ್ತಿರುವ ನಡವಳಿಕೆಯನ್ನು ಎಲ್ಲರೂ ಗಮನಿಸಿದ್ದರು. ಅವನ ತಂದೆ 1-2 ಬಾರಿ ಅವನೊಂದಿಗೆ ಮಾತನಾಡಲು ಪ್ರಯತ್ನಿಸಿದ್ದರು. ಆದರೆ ರಾಮು ಏನನ್ನೂ ಹೇಳಲಿಲ್ಲ. ಹೋಗು, ನನಗೆ ನಿನ್ನ ಮುಖ ನೋಡಕ್ಕಿಷ್ಟ ಇಲ್ಲ. ನೀನು ನನ್ನ ಜೀವನಕ್ಕೆ ಬಂದಾಗಿಂದ ನನಗೆ ಒಂದಿನೂ ಶಾಂತಿ ಸಿಕ್ಕಿಲ್ಲ. ಸಾವಿನ ನಂತರನೇ ನನಗೆ ನಿನ್ನಿಂದ ಮುಕ್ತಿ ಸಿಗೋದು ಅನ್ಸುತ್ತೆ ನನಗೆ. ರಾಮು ಕೋಪದಿಂದ ಜಾನಕಿಯ ಮೇಲೆ ಕೂಗಾಡುತ್ತಾ ಅವಳನ್ನು ಬೆಚ್ಚಿ ಬೀಳಿಸಿದನು. ಅವಳು ಅವನಿಗಾಗಿ ಊಟ ತಂದಿದ್ದಳು. ಅವನ ಏರು ಧ್ವನಿಯನ್ನು ಕೇಳಿದ ಸುನಂದ ಅಲ್ಲಿಗೆ ಬಂದು ಮಗನನ್ನು ಗದರಿದರು. ನಂತರ ಅವರ ಕಣ್ಣುಗಳು ತಲೆಬಾಗಿಸಿ ಮೌನವಾಗಿ ನಿಂತಿದ್ದ ಜಾನಕಿಯ ಮೇಲೆ ಬಿದ್ದವು. ಸುನಂದ
ಅವಳ ಬಳಿಗೆ ಹೋದಾಗ ಜಾನಕಿ ಅವರನ್ನು ತಬ್ಬಿಕೊಂಡು ಅಳಲು ಶುರು ಮಾಡಿದಳು. ನಿನಗೆ ನನ್ನ ಸೊಸೆ ಜೊತೆ ಬದುಕೋಕೆ ಇಷ್ಟ ಇಲ್ವಾ? ಅವನ ತಂದೆ ಮರುದಿನ ಜೋರಾಗಿ ಕೇಳಿದರು. ರಾಮು ಏನನ್ನೂ ಹೇಳಲಿಲ್ಲ. ನಿನ್ಗೆ ಅವಳ ಜೊತೆ ಜೀವನ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಈಗಲೇ ಅವಳ 10 ಲಕ್ಷ ರೂಪಾಯಿಗಳನ್ನ ವಾಪಸ್ ಕೊಡು, ಕಠೋರವಾಗಿ ಹೇಳಿದರು. ರಾಮು ಆಶ್ಚರ್ಯದಿಂದ ತನ್ನ ತಂದೆಯ ಕಡೆಗೆ ನೋಡಿದ. ಅವತ್ತು ನೀನು ಬೇಜಾರಲ್ಲಿದ್ದಾಗ ಆ ಹುಡುಗಿ ನನ್ನ ಹತ್ರ ಬಂದಿತ್ತು. ಅಪ್ಪಾಜಿ, ರಾಮು ಏನೋ ತೊಂದರೆಲಿದ್ದಾರೆ ಅಂತ ನನ್ಗನ್ನಿಸ್ತಾ ಇದೆ, ಆದ್ರೆ ಅವರು ನನಗೆ ಹೇಳ್ತಾ ಇಲ್ಲ ಎಂದು ಹೇಳ್ತು. ನಾನು ಆಗ್ಲೇ ನಿನ್ ಬಳಿ ಮಾತಾಡಿದ್ದೆ, ಆದ್ರೆ ನೀನ್ ನನಗೆ ಏನನ್ನು ಹೇಳಲೇ ಇಲ್ಲ. ಅದನ್ನೇ ನಾನು ಅವಳಿಗೆ ಹೇಳಿದೆ. ಆಗ ಆ ಹುಡುಗಿ ಈ ಬಗ್ಗೆ ಹರ್ಷನ್ ಬಳಿ ಕೇಳ್ಬೇಕಂತ ಹೇಳಿದ್ಲು ಎಂದು ನಿಲ್ಲಿಸಿದರು. ರಾಮು ತಂದೆಯ ಮಾತುಗಳನ್ನು ಕೇಳಿ ಶಾಕ್ನಲ್ಲಿ ಇದ್ದ. ಅವರು ಮತ್ತೆ ತಮ್ಮ ಮಾತನ್ನು ಮುಂದುವರಿಸಿದರು. ನೀನ್ ಫೋನಲ್ಲಿ ಹರ್ಷನ್ ನಂಬರ್ ತಗೊಂಡು ಅವನ್ಗೆ ಕಾಲ್ ಮಾಡಿದ್ಲು. ನೀನು ಸ್ಟಾರ್ಟಪ್ ಶುರು ಮಾಡೋಕೆ ಬ್ಯಾಂಕಿಂದ ಸಾಲ ಮಾಡಿದ್ಯಾ ಅಂತ ಹರ್ಷ ಆಕೆ ಜೊತೆ ಹೇಳ್ದ. ಆದ್ರೆ ನೀನ್ ಹೂಡಿಕೆ ಮಾಡಿದ ಕಂಪ್ನಿ ಚೀಟ್ ಮಾಡಿದೆ ಅಂತ ಗೊತ್ತಾಯ್ತು. ನಿನ್ ಹಣ ಅವ್ರ ಬಳಿ ಸಿಲುಕೊಂಡಿತ್ತು. ನಿನ್ ಜೊತೆ ಇನ್ನೂ 3 ಜನ ಪಾರ್ಟ್ನರ್ಸ್ ಇದ್ರು. ಅವರು ತಮ್ಮ ಹಣನ ಹಿಂತಿರುಗಿಸುವಂತೆ ನಿನ್ ಮೇಲೆ ಒತ್ತಡ ಹೇರ್ತಾ ಇದ್ರು. ಅದ್ರ ಮೇಲೆ ನೀನು ಬ್ಯಾಂಕ್ ಸಾಲನ ಸಹ ಮರುಪಾವತಿಸಬೇಕಾಗಿತ್ತು. ನೀನ್ ಅವರಿಗೆ ನಿನ್ ಹತ್ರ ಇದ್ದ ಸೇವಿಂಗ್ಸ್ ಅಲ್ಲಿ ಕೊಟ್ಟೆ, ಆದ್ರೆ ನೀನ್ ಇನ್ನೂ 10 ಲಕ್ಷ ರೂಪಾಯಿಗಳನ್ನ ಬಾಕಿ ಉಳಿಸ್ಕೊಂಡಿದ್ದೆ. ನೀನ್ ಈಗಾಗ್ಲೇ ಹರ್ಷನ್ ಹತ್ರ ಕೂಡ 50,000 ರೂಪಾಯಿ ಸಾಲ ತಗೊಂಡಿದ್ಯಾ. ಆದ್ರಿಂದ ನೀನ್ ಅವನ ಹತ್ರ ಹೆಚ್ಚು ಕೇಳೋಕ್ ಹೋಗ್ಲಿಲ್ಲ. ನಿನಗ್ ಬೇರೆ ದಾರಿ ಇರ್ಲಿಲ್ಲ. ಮತ್ತೆ ನೀನು ಯಾರಾದ್ರೂ ಒಬ್ರನ್ನ ಹುಡ್ಕೋಕ್ ಶುರು ಮಾಡ್ದೆ, ಸಾಲ ತಗೊಳ್ಳೋ ಪ್ರಯತ್ನ ಪಡ್ತಾ. ನನ್ನ ಸೊಸೆ ನನಗೆ ಎಲ್ಲಾನು ಹೇಳಿ, ಅಪ್ಪಾಜಿ, ಮದ್ವೆಲಿ ನನಗೆ ಬಂದ ಹಣ, ನನ್ನ ಬಳಿ ಇರೋ ಸ್ವಲ್ಪ ಹಣವನ್ನ ಸೇರಿಸಿ ಬ್ಯಾಂಕ್ ಸಾಲನ ತೀರ್ಸೋಕ್ ಸಾಕಾಗುತ್ತಾ ನೋಡಿ. ಅಕಸ್ಮಾತ್ ಅದೇನಾದ್ರೂ ಕಡಿಮೆ ಆದ್ರೆ ನನ್ನ ಒಡವೆಗಳನ್ನ ಅಡಮಾನ ಇಡೋಣ ಅಂತ ಹೇಳಿದ್ಲು. ಅದ್ರ ಅಗತ್ಯ ಇಲ್ಲ ಮಗಳೇ, ಇಷ್ಟು ಹೇಳ್ದೆ ಅಲ್ವಾ, ನಾನು ನೋಡ್ಕೊಳ್ತೀನಿ ಬಿಡು ಅಂತ ನಾನು ಹೇಳ್ದಾಗ, ಅಪ್ಪಾಜಿ, ನೀವು ಮದ್ವೆಗೆ ತುಂಬಾ ಹಣನ ಖರ್ಚು ಮಾಡಿದಿರಿ ಅಂತ ನನಗೆ ತಿಳಿದಿದೆ. ನನ್ನ ಬಳಿ ಈಗ ಹಣ ಇದೆ, ನಾನು ಅದನ್ನ ನಿಮಗೆ ಕೊಡ್ತಾ ಇದ್ದೀನಿ. ನನಗೆ ಮುಂದೆ ಏನಾದ್ರೂ ಹಣದ ಅಗತ್ಯ ಬಿದ್ರೆ ಹೇಗೂ ನೀವು ಇದ್ದೇ ಇರ್ತೀರಿ ಅಲ್ವಾ. ಒಂದ್ ಸಾಲ ತೀರ್ಸೋಕೆ ಇನ್ನೊಂದ್ ಸಾಲನ ಯಾಕೆ ತಗೊಳ್ಬೇಕು? ಈ ಮನೆ ನಂದಲ್ವಾ, ನೀವೆಲ್ಲರೂ ನನ್ನ ಸ್ವಂತದವ್ರಲ್ವಾ ಎಂದಳು. ಆ ಮಗು ಮಾತಿಗೆ ನಾನು ಮೂಕವಾಗಿ ಹೋದೆ. ಅವಳು ಇನ್ನೊಂದು ವಿಷಯ ಕೂಡ ಹೇಳಿದ್ಲು. ಅಪ್ಪಾಜಿ, ನನಗೊಂದು ಮಾತು ಕೊಡಿ, ನಾನು ಈ ಹಣನ ಕೊಟ್ಟೆ ಅಂತ ರಾಮುಗೆ ಯಾವತ್ತೂ ತಿಳಿಬಾರ್ದು ಅಂತ ಹೇಳಿ ನನ್ನ ಹತ್ರ ಪ್ರಮಾಣ ಮಾಡಿಸ್ಕೊಂಡಿದ್ದಾಳೆ ಎಂದು ರಾಮುವಿನ ತಂದೆ ಇಂದು ರಾಮುಗೆ ಎಲ್ಲವನ್ನೂ ಬಹಿರಂಗಪಡಿಸಿದ್ದರು. ರಾಮು ಇನ್ನೂ ಕೂಡ ತನ್ನ ತಂದೆಯನ್ನು ಆಶ್ಚರ್ಯದಿಂದ ನೋಡುತ್ತಲೇ ಇದ್ದ. ನಾನೇನೂ ಮಾಡಲಿಲ್ಲ, ನನ್ನ ಸೊಸೆ ಎಲ್ಲವನ್ನ ಕೊಟ್ಲು ಎಂದರು. ನೀವು ನನಗೆ ಯಾಕೆ ಹೇಳಲಿಲ್ಲ ಎಂದು ರಾಮು ಕೇಳಿದ. ನಾನು ನಿನಗೆ ಹೇಳಿದಿದ್ರೆ ನೀನು ಅದನ್ನು ತಗೊಳ್ತಾ ಇದ್ಯಾ ಕೇಳಿದರು. ರಾಮುಗೆ ತನ್ನ ತಪ್ಪಿನ ಅರಿವಾಗಿತ್ತು. ಅವನು ತಕ್ಷಣ ತನ್ನ ರೂಮಿಗೆ ಓಡಿದನು. ಇಂದಿನ ದಿನ ಅವನು ಜಾನಕಿಯನ್ನು ತುಂಬಾ ಕೆಟ್ಟದಾಗಿ ನಿಂದಿಸಿದ್ದನು. ಅವನಿಗೆ ಈಗ ತುಂಬಾ ಪಶ್ಚಾತ್ತಾಪವಾಗಿತ್ತು. ಜಾನಕಿ ತನ್ನ ಬಟ್ಟೆಗಳನ್ನು ಬ್ಯಾಗ್ಗೆ ತುಂಬುತ್ತಿದ್ದಳು. ಅವಳು ಮತ್ತೆ ರಾಮು ಮುಖವನ್ನು ನೋಡಬಾರದು ಎಂದು ನಿರ್ಧರಿಸಿದ್ದಳು. ರಾಮು ನಡುಗುವ ಕೈಗಳಿಂದ ಅವಳ ಭುಜದ ಮೇಲೆ ಕೈ ಇಟ್ಟ. ಇಂದು ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದ, ಅದು ಮೊದಲ ಬಾರಿಗೆ. ಜಾನಕಿಯ ಕಣ್ಣುಗಳು ಕಣ್ಣೀರಿನ ಕೊಳವಾಗಿದ್ದವು. ರಾಮು ಅವಳ ಮುಂದೆ ಕುಳಿತು, ಸಾರಿ, ನಾನು ನಿನ್ನನ್ನು ತುಂಬಾ ನೋಯಿಸಿದ್ದೀನಿ. ಈ ಸಾರಿ ಅದಕ್ಕೆ ತುಂಬಾ ಚಿಕ್ಕ ಪದ ಅಂತ ನನಗೆ ತಿಳಿದಿದೆ, ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸು. ನೀನು ನನಗೆ ಯೋಗ್ಯವಾದ ಹೆಣ್ಣಲ್ಲ ಅಂತ ನಾನು ಭಾವಿಸ್ತಾ ಇದ್ದೆ, ಆದರೆ ಇವತ್ತು ನಾನು ನಿನ್ನ ಮುಂದೆ ತುಂಬ ಚಿಕ್ಕವನಾಗ್ಬಿಟ್ಟೆ. ನಾನು ನೀನು ಮಾಡಿದ ಪ್ರತಿಯೊಂದು ತಪ್ಪಿಗೂ ನಾನು ಕ್ಷಮೆ ಬೇಡ್ತೀನಿ. ನಾನು ಮತ್ತೆ ನಿನಗೆ ನೋವುಂಟು ಮಾಡೋ ಯಾವ ಕೆಲಸವನ್ನ ಮಾಡೋದಿಲ್ಲ ಎಂದನು. ಜಾನಕಿ ತಲೆ ಎತ್ತಿದಳು. ಅವಳ ಮುಖವನ್ನು ನೋಡಿ ರಾಮು ಕ್ಷಣ ನಡುಗಿದನು. ಅತ್ತು ಮುಖ ಕಣ್ಣುಗಳೆಲ್ಲ ಕೆಂಪಾಗಿ ಊದಿಕೊಂಡಿದ್ದವು. ಈಗಲೂ ಸಹ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ರಾಮು ಅವಳನ್ನು ತನ್ನ ಕೆಡೆಗೆ ಎಳೆದುಕೊಂಡು ಅವಳನ್ನು ಅಪ್ಪಿಕೊಂಡನು. ಅವನು ಅವಳ ಕಿವಿಯಲ್ಲಿ ಪಿಸುಗುಟ್ಟಿದನು. ಇನ್ ಮುಂದೆ ನಿನ್ನ ಕಣ್ಣುಗಳಲ್ಲಿ ಕಣ್ಣೀರ್ ನೋಡಕ್ಕೆ ನಾನು ಇಷ್ಟಪಡೋದಿಲ್ಲ. ನಾನು ನಿನ್ನಲ್ಲಿ ನನ್ನ ಮೇಲಿನ ಪ್ರೀತಿನ ಮಾತ್ರ ನೋಡಕ್ಕೆ ಇಷ್ಟಪಡ್ತೀನಿ. ಹೌದು, ನಾನು ಪ್ರೀತಿಲಿ ಬೀಳೋಕೆ ಸ್ವಲ್ಪ ಸಮಯ ತಗೊಳ್ಬಹುದು, ಆದರೆ ನಾನು ನಿನ್ನ ತುಂಬಾ ಗೌರವಿಸ್ತೀನಿ. ನಮ್ಮ ಎಲ್ಲ ಹಳೆ ಒಪ್ಪಂದಗಳು ಇವತ್ತಿಗೆ ಕೊನೆಯಾಗುತ್ತೆ. ಹೊಸ ಒಪ್ಪಂದವನ್ನ ಮಾಡ್ಕೊಳ್ಳೋಣ.
ಅದರಲ್ಲಿ ನೀನು ನನ್ನ ಜೊತೆ ಜೀವನ ಪರ್ಯಂತ ಇರ್ತೀಯ. ಈ ಒಪ್ಪಂದ ನಮ್ಮ ಪ್ರೀತಿ ಬಗ್ಗೆ ಇರುತ್ತೆ. ನಾನು ನಿನ್ನ ಮಾತನ್ನ ಕೇಳೋದಿಲ್ಲ. ನೀನು ನನಗೆ ತುಂಬ ನೋವು ಕೊಟ್ಟಿದೀಯ. ಅವಳು ಅವನಿಂದ ದೂರ ಸರಿಯುತ್ತಾ ಹೇಳಿದಳು. ನಾನು ಒಪ್ತೀನಿ. ಆದ್ರಿಂದ ನೀನು ನನಗೆ ನೀಡೋ ಯಾವುದೇ ಶಿಕ್ಷೆನ ನಾನು ಪ್ರೀತಿಯಿಂದ ಸ್ವೀಕರಿಸ್ತೀನಿ ಎಂದ. ನನಗೆ ನೋವು ಕೊಡಬೇಡಿ. ಅವನ ಎದೆಗೆ ಒರಗಿ ಬಿಕ್ಕಿದಳು. ಸಾರಿ. ತುಸು ಹೊತ್ತು ಅವಳನ್ನು ಸಮಾಧಾನಿಸಿದವನು ಎದ್ದು ನಿಂತು ತನ್ನ ಕಿವಿಗಳನ್ನು ಹಿಂದಕ್ಕೆ ಹಿಡಿದುಕೊಂಡು ಮೇಲಕ್ಕೆ ಮತ್ತೆ ಕೆಳಕ್ಕೆ ಎದ್ದು ಕೂರಲು ಶುರು ಮಾಡಿದನು. ನೀನೆಷ್ಟು ಕೋಪ ಮಾಡ್ಕೊಳ್ತೀಯ ಅಷ್ಟು ನಾನು ಸಹ ಕೋಪ ಮಾಡ್ಕೊಳ್ತೀನಿ. ಮತ್ತೆ ನೀನು ನನ್ನನ್ನ ಮನವೊಲಿಸ್ಬೇಕಾಗುತ್ತೆ. ನಾನು ಅಷ್ಟು ಸುಲಭವಾಗಿ ಮಣಿಯೋದಿಲ್ಲ ಎಂದಳು ಮುಖ ಊದಿಸಿ. ಓಕೆ. ಅವನು ಸ್ವಲ್ಪ ನಗುತ್ತಾ ಹೇಳಿದ. ಕೆಲವು ತಿಂಗಳುಗಳು ಕಳೆದಿದ್ದವು. ಸಂಜೆಯಾಗಿತ್ತು. ಜಾನಕಿ ಬಾಲ್ಕನಿಯಲ್ಲಿ ನಿಂತು ಕೈ ಜೋಡಿಸಿ ಅವಳಿಗೆ ಇಷ್ಟವಾದ ಹಾಡನ್ನು ಕೇಳುತ್ತಿದ್ದಾಗ ಅವಳ ಕೆನ್ನೆಗಳು ಗುಲಾಬಿ ಬಣ್ಣಕ್ಕೆ ತಿರುಗಿದ್ದವು. ರಾಮು ಅವಳನ್ನು ಅಪ್ಪಿಕೊಂಡಿದ್ದನು. ಅವನತ್ತ ತಿರುಗಿದವಳು ಅವನ ಬೆನ್ನಿನ ಮೇಲೆ ಕೈಯಿಟ್ಟಳು. ರಾಮು ಮುಖದಲ್ಲಿ ನಗು ಮೂಡಿತು.